ವೆಲ್ಕಮ್ ಬ್ಯಾಕ್ ಟು ಕನ್ನಡ ನರ್ಸಿಂಗ್ ಕ್ಲಾಸಸ್. ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಸ್ಪೆಷಲಿ ನರ್ಸಿಂಗ್ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಯಾರು ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದಾರೆ, BSc ನರ್ಸಿಂಗ್ ಆಗಿರ್ಬೋದು ಅಥವಾ GNM ನರ್ಸಿಂಗ್ ಆಗಿರ್ಬೋದು, ಯಾರು ಗೌರ್ಮೆಂಟ್ ಜಾಬ್ ತಗೋಬೇಕು ಅಂತ ನಿಮ್ಗೆ ಆಸೆ ಇದೆ ಅವರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಕರ್ನಾಟಕದಲ್ಲಿ ಕೂಡ ನರ್ಸಿಂಗ್ ವೇಕೆನ್ಸಿ ಬಿಡ್ತಾ ಇದ್ದಾರೆ. ಏಮ್ಸ್ ನಾರ್ಸೆಟಲ್ಲಿ ಆಲ್ರೆಡಿ ಮೋರ್ ದೆನ್ 2000 ಪೋಸ್ಟ್ ಬಿಟ್ಟಿದ್ದಾರೆ. ESICL ಕೂಡ ಇದೆ ಆ್ಯಂಡ್ RRBL ಕೂಡ ರಿಕ್ರೂಟ್ಮೆಂಟ್ ನಡೀತಾ ಇದೆ. ಸೊ ಆ ಎಕ್ಸಾಮ್ಸ್ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂದರೆ ಅವರಿಗೆ ನೀವು ಈ ವಿಡಿಯೋನ ಸೆಂಡ್ ಮಾಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಯಾವ ಥರ ನೋಡೋಣ, ಸೊ ನರ್ಸಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದು ಪಾರ್ಟ್ 1 ಇದೆ. ಸೊ ಫಸ್ಟ್ ವಿಡಿಯೋ ಇದೆ. ಸೊ ಇದರಲ್ಲಿ ನಾವು ಸಿಂಪಲ್ ಕ್ವಶನ್ಸ್ಗಳನ್ನು MCQಗಳನ್ನು ನೋಡೋಣ. ಅದನ್ನು ಯಾವ ಥರ ನಾವು ಆನ್ಸರ್ ಮಾಡಬೇಕು ಎಲ್ಲ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೀವು ಇಲ್ಲಿ ನೋಡ್ಬೋದು, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಎಲ್ಲ MCQ ಕ್ವಶನ್ಸ್ ಬರ್ತವೆ. ಸೊ ಫಸ್ಟ್ ಕ್ವಶನ್ ನಾವಿಲ್ಲಿ ಓದ್ಬೋದು, ವಿಚ್ ಟೈಪ್ ಆಫ್ ದಿ ಕೋಲೋಸ್ಟಮಿ typically produces solid formed stool? Okay, so option A, ascending colostomy, option B, transverse colostomy, option C, loop colostomy, and option D, sigmoid colostomy. ಓಕೆ, ಸೊ ಇಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅವರು, ಕೋಲೋಸ್ಟೊಮಿ ಆಗಿದೆ. ಓಕೆ, ಸೊ ವಿಚ್ ಟೈಪ್ ಆಫ್ ದಿ ಕೋಲೋಸ್ಟೊಮಿಯಲ್ಲಿ ಬಹಳಷ್ಟು ಟೈಪ್ಸ್ ಇದ್ದಾವೆ. ಸೊ ಯಾವ ಟೈಪ್ ಆಫ್ ಕೋಲೋಸ್ಟೊಮಿಯಲ್ಲಿ ಸಾಲಿಡ್ ಮತ್ತು ಫಾರ್ಮ್ಡ್ ಸ್ಟೂಲ್ ಬರುತ್ತೆ. ಓಕೆ, ಸೊ ಡಿಫ್ರೆಂಟ್ ಕೋಲೋಸ್ಟೊಮಿಯಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೂಲ್ ಬರುತ್ತೆ. ಆ್ಯಂಡ್ ಯಾವ ಕೋಲೋಸ್ಟೊಮಿಯಲ್ಲಿ ಸಾಲಿಡ್ ಸ್ಟೂಲ್ ಬರುತ್ತೆ ಅಥವಾ ಫಾರ್ಮ್ಡ್ ಸ್ಟೂಲ್ ಅಂದರೆ ನಾರ್ಮಲ್ ಸ್ಟೂಲ್. ಸೊ ಅದು ನಾವಿಲ್ಲಿ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ತಿಳ್ಕೊಬೇಕಂದ್ರೆ ಕೋಲೋಸ್ಟೊಮಿ ಅಂದರೆ ಏನು. ಓಕೆ, ಸೊ ಕೋಲೋಸ್ಟೊಮಿ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇಟ್ ಈಸ್ ಅನ್ ಆರ್ಟಿಫಿಷಿಯಲ್ ಓಪನಿಂಗ್ ಇನ್ ಕೊಲೋನ್. ಓಕೆ, ಸೊ ಇಲ್ಲಿ ಏನಿದೆ, ಇದೊಂದು ಆರ್ಟಿಫಿಷಿಯಲ್ ಓಪನಿಂಗ್ ಇನ್ ದಿ ಕೊಲೋನ್ ಇದೆ. ನಾವು ಯಾಕೆ ಓಪನಿಂಗ್ ಮಾಡ್ತಾ ಇದ್ದೀವಿ ಕೊಲೋನಲ್ಲಿ ಅಂದರೆ ಟು ಎಲಿಮಿನೇಟ್ ಸ್ಟೂಲ್ ಆ್ಯಂಡ್ ಫ್ಲ್ಯಾಟಸ್. ಓಕೆ, ಸ್ಟೂಲ್ ಆ್ಯಂಡ್ ಫ್ಲ್ಯಾಟಸ್ ಅನ್ನು ನಾವು ಎಲಿಮಿನೇಟ್ ಮಾಡೋಕ್ಕೆ ನಾವು ಆರ್ಟಿಫಿಷಿಯಲ್ ಓಪನಿಂಗ್ ಮಾಡ್ತಾ ಇದ್ದೀವಿ ಕೊಲೋನ್ನಲ್ಲಿ. ಕೊಲೋನ್ ಅಂದರೆ ಏನು, ಲಾರ್ಜ್ ಇಂಟೆಸ್ಟೈನ್. ಓಕೆ, ನೆಕ್ಸ್ಟ್, ಸೊ ಆ ಓಪನಿಂಗ್ ಅನ್ನು ನಾವು ಏನಂತ ಹೇಳ್ತೀವಿ, ಸೊ ದಟ್ ಓಪನಿಂಗ್ ಈಸ್ ನೋನ್ ಆಸ್ ಸ್ಟೋಮಾ. ಓಕೆ, ಸ್ಟೋಮಾ ಅಂದರೆ ಏನು, ಕೋಲೋಸ್ಟೊಮಿ ಮಾಡಿದಾಗ ಆ ಓಪನಿಂಗ್ ಅನ್ನು ನಾವು ಏನಂತ ಹೇಳ್ತೀವಿ, ಸ್ಟೋಮಾ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಪ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ 4 ಆಪ್ಷನ್ಸ್ ಇದ್ದಾವೆ. ಇವೆಲ್ಲ ಏನಿದ್ದಾವೆ, ಟೈಪ್ಸ್ ಆಫ್ ಕೋಲೋಸ್ಟೊಮಿ ಇದ್ದಾವೆ. ಓಕೆ, ಸೊ ನಾವು ಟೈಪ್ಸ್ ನೋಡೋಣ. ಟೈಪ್ಸ್ ಆಫ್ ಕೋಲೋಸ್ಟೊಮಿ. ಸೊ ಇಲ್ಲೊಂದು ನಾನು ಏನು ಮಾಡ್ತೀನಿ, ಲಾರ್ಜ್ ಇಂಟೆಸ್ಟೈನ್ ಅನ್ನು ಡ್ರಾ ಮಾಡ್ತೀನಿ. ಸೊ ಇದು ಏನು ಬರ್ತಾ ಇದೆ ನಮ್ಮದು, ಅಸೆಂಡಿಂಗ್ ಕೊಲೋನ್, ಟ್ರಾನ್ಸ್ವರ್ಸ್ ಕೊಲೋನ್, ಅಸೆಂಡಿಂಗ್ ಕೊಲೋನ್, ಟ್ರಾನ್ಸ್ವರ್ಸ್ ಕೊಲೋನ್, ಡಿಸೆಂಡಿಂಗ್ ಕೊಲೋನ್, ಮತ್ತೆ ಇಲ್ಲಿ ಬರೋದು ಸಿಗ್ಮಾಯ್ಡ್ ಕೊಲೋನ್, ಲಾಸ್ಟಲ್ಲಿ ರೆಕ್ಟಸ್ ಆ್ಯಂಡ್ ಏನಸ್. ಓಕೆ, ಸೊ ಇದೇನಿದೆ ಅಸೆಂಡಿಂಗ್ ಕೊಲೋನ್, ಇದೇನಿದೆ ಟ್ರಾನ್ಸ್ವರ್ಸ್ ಕೊಲೋನ್, ಇದೇನಿದೆ ಡಿಸೆಂಡಿಂಗ್ ಕೊಲೋನ್, ಇದಿದೆ ಸಿಗ್ಮಾಯ್ಡ್ ಕೊಲೋನ್, ಆ್ಯಂಡ್ ಲಾಸ್ಟಲ್ಲಿ ಬರೋದು ರೆಕ್ಟಮ್ ಆ್ಯಂಡ್ ಏನಸ್. ಓಕೆ, ಸೊ ಇಲ್ಲಿ ಯಾವ ಟೈಪ್ಸ್ ಆಫ್ ಕೋಲೋಸ್ಟೊಮಿ ನಾವು ನೋಡಬೇಕಾದ್ರೆ, ಅಸೆಂಡಿಂಗ್ ಕೊಲೋನಲ್ಲಿ ನಾವು ಇನ್ಸಿಷನ್ ಮಾಡಿದರೆ, ಓಪನಿಂಗ್ ಮಾಡಿದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಅಸೆಂಡಿಂಗ್ ಕೋಲೋಸ್ಟೊಮಿ. ಟ್ರಾನ್ಸ್ವರ್ಸ್ ಕೊಲೋನಲ್ಲಿ ನಾವು ಓಪನಿಂಗ್ ಮಾಡಿದರೆ ಟ್ರಾನ್ಸ್ವರ್ಸ್ ಕೋಲೋಸ್ಟೊಮಿ, ಆ್ಯಂಡ್ ಡಿಸೆಂಡಿಂಗ್ ಕೊಲೋನಲ್ಲಿ ನಾವು ಓಪನಿಂಗ್ ಮಾಡಿದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಡಿಸೆಂಡಿಂಗ್ ಕೋಲೋಸ್ಟೊಮಿ. ಇನ್ನೊಂದಿರೋದು ಸಿಗ್ಮಾಯ್ಡ್ ಕೊಲೋನ್ ಮೇಲೆ ನಾವು ಓಪನಿಂಗ್ ಮಾಡಿದರೆ ಅದನ್ನು ನಾವು ಏನಂತ ಹೇಳ್ತೀವಿ, ಸಿಗ್ಮಾಯ್ಡ್ ಕೋಲೋಸ್ಟೊಮಿ ಅಂತ ಹೇಳ್ತೀವಿ. ಸೊ 1 by 1 ನೋಡೋಣ. ಸೊ ಫಸ್ಟ್ ಅಸೆಂಡಿಂಗ್ ಕೋಲೋಸ್ಟೊಮಿ.
ಸೊ ಅಸೆಂಡಿಂಗ್ ಕೊಲೊಸ್ಟೊಮಿ ಅಂತ ಹೇಳ್ಬೋದು, ಅಥವಾ ಇದು ನಾವು ನೋಡಿದ್ರೆ ರೈಟ್ ಸೈಡ್ ಇಲ್ಲಿದೆ. ಓಕೆ, ರೈಟ್ ಸೈಡೆಡ್ ಕೊಲೊಸ್ಟೊಮಿ, ಅಥವಾ ನಾವು ಇದನ್ನ ಏನಂತ ಹೇಳ್ಬೋದು, ವೆಟ್ ಕೊಲೊಸ್ಟೊಮಿ. ಕೊಲೊಸ್ಟೊಮಿ ವೆಟ್ ಕೊಲೊಸ್ಟೊಮಿ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಈ ಸೈಡ್ ಸ್ಟೂಲ್ ಯಾವ ತರ ಬರುತ್ತೆ, ಲಿಕ್ವಿಡ್ ಬರುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ವೆಟ್ ಕೊಲೊಸ್ಟೊಮಿ ಅಂತ ಹೇಳ್ತೀವಿ. ಅಥವಾ ನಾವೇನಂತ ಹೇಳ್ಬೋದು, ಇದನ್ನ ಟೆಂಪೋರರಿ ಕೊಲೊಸ್ಟೊಮಿ ಅಂತ ಹೇಳ್ಬೋದು. ಇದು ಶಾರ್ಟ್ ಟೈಮ್ಗೋಸ್ಕರ ಹಾಕ್ತಿವಿ, ಶಾರ್ಟ್ ಟೈಮ್ ಕೊಲೊಸ್ಟೊಮಿ. ಓಕೆ, ಸೊ ಇಲ್ಲಿ ಸ್ಟೂಲ್ ಯಾವ ತರ ಬರುತ್ತೆ, ಸ್ಟೂಲ್ ನೋಡಿದ್ರೆ ನಾವಿಲ್ಲಿ ಲಿಕ್ವಿಡ್ ಸ್ಟೂಲ್ ಬರುತ್ತೆ. ಬಟ್ ನಮ್ಮ ಕ್ವಶನ್ ಅಲ್ಲಿ ನಾವು ಏನ್ ಕೇಳಿದ್ದೀವಿ, ಸಾಲಿಡ್ ಸ್ಟೂಲ್ ಯಾವ ಕೊಲೊಸ್ಟೊಮಿಯಲ್ಲಿ ಬರುತ್ತೆ ಅಂತ ಕೇಳಿದ್ದೀವಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಅಸೆಂಡಿಂಗ್ ಕೊಲೊಸ್ಟೊಮಿಯನ್ನು ನಾವು ಏನಂತ ಹೇಳ್ಬೋದು, ರೈಟ್ ಸೈಡೆಡ್ ಕೊಲೊಸ್ಟೊಮಿ, ಅಥವಾ ವೆಟ್ ಕೊಲೊಸ್ಟೊಮಿ, ಅಥವಾ ಟೆಂಪೊರರಿ ಕೊಲೊಸ್ಟೊಮಿ, ಅಥವಾ ಶಾರ್ಟ್ ಟೈಮ್ ಕೊಲೊಸ್ಟೊಮಿ ಅಂತ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಸ್ಟೂಲ್ ನೋಡಿದ್ರೆ ಲಿಕ್ವಿಡ್ ಸ್ಟೂಲ್ ಬರುತ್ತೆ. ಸೊ ನೆಕ್ಸ್ಟ್ ಇರೋದು ಟ್ರಾನ್ಸ್ವರ್ಸ್ ಕೊಲೋನ್ ಮೇಲೆ ನಾವು ಇನ್ಸಿಷನ್ ಮಾಡಿದ್ರೆ ಅದನ್ನ ನಾವು ಏನಂತ ಹೇಳ್ತೀವಿ, ಟ್ರಾನ್ಸ್ವರ್ಸ್ ಕೊಲೊಸ್ಟೊಮಿ. ಸೊ ಟ್ರಾನ್ಸ್ವರ್ಸ್ ಕೊಲೊಸ್ಟೊಮಿ ಇಲ್ಲಿ ನಾವು ಸ್ಟೂಲ್ ನೋಡಿದ್ರೆ ಸ್ಟೂಲ್ ಯಾವ ತರ ಬರುತ್ತೆ, ಇಲ್ಲಿ ಲಿಕ್ವಿಡ್ ಟು ಸೆಮಿ ಸಾಲಿಡ್. ಬಟ್ ನಮ್ಮ ಕ್ವಶನ್ ಅಲ್ಲಿ ಏನ್ ಕೇಳಿದ್ದೀವಿ, ಸಾಲಿಡ್ ಸ್ಟೂಲ್ ಅಂಡ್ ಫಾರ್ಮ್ಡ್ ಸ್ಟೂಲ್ ಇದರಲ್ಲಿ ಬರುತ್ತೆ ಅಂತ. ಓಕೆ, ಟ್ರಾನ್ಸ್ವರ್ಸ್ ಕೊಲೋನ್ ಅಲ್ಲಿ ಇನ್ಸಿಷನ್ ಮಾಡಿದ್ರೆ, ಓಪನಿಂಗ್ ಮಾಡಿದ್ರೆ ಅದನ್ನ ನಾವೇನಂತ ಹೇಳ್ತೀವಿ, ಟ್ರಾನ್ಸ್ವರ್ಸ್ ಕೊಲೊಸ್ಟೊಮಿ. ಸ್ಟೂಲ್ ನೋಡಿದ್ರೆ ಇಲ್ಲಿ ಲಿಕ್ವಿಡ್ ಟು ಸಾಲಿಡ್ ಇರುತ್ತೆ, ಸೆಮಿ ಸಾಲಿಡ್ ಇರುತ್ತೆ. ಅಂಡ್ ಲಾಸ್ಟ್ ನೋಡಿದ್ರೆ ಇಲ್ಲಿ ಡಿಸೆಂಡಿಂಗ್ ಕೊಲೋನ್ ಮೇಲೆ ನಾವು ಓಪನಿಂಗ್ ಮಾಡಿದ್ರೆ ಅದನ್ನ ಏನಂತ ಹೇಳ್ತೀವಿ, ಡಿಸೆಂಡಿಂಗ್ ಕೊಲೊಸ್ಟೊಮಿ. ಸೊ ಇಲ್ಲಿ ಸ್ಟೂಲ್ ಯಾವ ತರ ಇರುತ್ತೆ, ಸ್ಟೂಲ್ ನಾವು ನೋಡಿದ್ರೆ ಇಲ್ಲಿ ಸ್ಟೂಲ್ ಇರೋದು ಸೆಮಿ ಸಾಲಿಡ್ ಟು ಸಾಲಿಡ್. ಓಕೆ, ಕಂಪ್ಲೀಟ್ ಸಾಲಿಡ್ ಆಗಿರೋದಿಲ್ಲ, ಇಲ್ಲಿ ಸೆಮಿ ಸಾಲಿಡ್ ಟು ಸಾಲಿಡ್ ಆಗಿ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ ಇರೋದು ಸಿಗ್ಮಾಯ್ಡ್ ಕೊಲೋನ್ ಮೇಲೆ ನಾವು ಓಪನಿಂಗ್ ಮಾಡಿದ್ರೆ ಅದನ್ನ ಅಂತ ಹೇಳ್ತೀವಿ, ಸಿಗ್ಮಾಯ್ಡ್ ಕೊಲೊಸ್ಟೊಮಿಯನ್ನ ನಾವು ಬೇರೆ ಏನ್ ಹೆಸರಿನಿಂದ ಕರಿಬಹುದು ಅಂತ ಹೇಳಿದ್ರೆ, ಇದು ಲೆಫ್ಟ್ ಸೈಡ್ ಕೊಲೊಸ್ಟೊಮಿ. ಯಾಕಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದೆಯಲ್ಲ, ಅದಕ್ಕೋಸ್ಕರ ಲೆಫ್ಟ್ ಸೈಡೆಡ್ ಕೊಲೊಸ್ಟೊಮಿ. ನೆಕ್ಸ್ಟ್ ಏನಂತ ಹೇಳ್ಬೋದು ನಾವು, ಪರ್ಮಾನೆಂಟ್ ಕೊಲೊಸ್ಟೊಮಿ. ನೀವು ಇಲ್ಲಿ ನೋಡ್ಬೋದು, ನಾವು ಅಸೆಂಡಿಂಗ್ ಕೊಲೊಸ್ಟೊಮಿಯಲ್ಲಿ ನಾವು ಟೆಂಪೊರರಿ ಕೊಲೊಸ್ಟೊಮಿ ಅಂತ ಹೇಳ್ತಾ ಇದ್ದೀವಿ, ಅದೇ ನಾವು ಇಲ್ಲಿ ಸಿಗ್ಮಾಯ್ಡ್ ಕೊಲೋನ್ ಮೇಲೆ ಪರ್ಮನೆಂಟ್ ಕೊಲೊಸ್ಟೊಮಿ ಅಂತ ಹೇಳ್ತೀವಿ. ಅಥವಾ ನಾವು ಏನಂತ ಹೇಳ್ಬೋದು, ಡ್ರೈ ಕೊಲೊಸ್ಟೊಮಿ ಅನ್ನೋಕೆ ರೀಸನ್ ಏನಿದೆ, ಇಲ್ಲಿ ಸ್ಟೂಲ್ ಯಾವ ತರ ಬರ್ತಾ ಇದೆ, ಇಲ್ಲಿ ಎಸ್ ಸಾಲಿಡ್ ಸ್ಟೂಲ್ ಅಂಡ್ ಫಾರ್ಮ್ಡ್ ಸ್ಟೂಲ್ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಏನಂತ ಹೇಳ್ತೀವಿ, ಡ್ರೈ ಕೊಲೊಸ್ಟೊಮಿ ಅಂತ ಹೇಳ್ತೀವಿ. ಅದೇ ಅಸೆಂಡಿಂಗ್ ಕೊಲೋನ್ ಅಲ್ಲಿ ನಾವು ಏನಂತ ಹೇಳಿದೀವಿ, ಇದನ್ನ ನಾವು ವೆಟ್ ಕೊಲೊಸ್ಟೊಮಿ ಅಂತ ಹೇಳಿದೀವಿ. ರೀಸನ್ ಏನಿತ್ತು, ಇಲ್ಲಿ ಲಿಕ್ವಿಡ್ ಸ್ಟೂಲ್ ಬರ್ತಾ ಇತ್ತು. ಸೊ ನೆಕ್ಸ್ಟ್ ಡ್ರೈ ಕೊಲೊಸ್ಟೊಮಿ, ಮತ್ತೆ ನಾವು ಏನಂತ ಹೆಸರು ಹೇಳ್ಬೋದು, ಇದನ್ನ ನಾವು ಎಂಡ್ ಕೊಲೊಸ್ಟೊಮಿ. ಓಕೆ, ಎಂಡ್ ಕೊಲೊಸ್ಟೊಮಿ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಇಲ್ಲಿ ನಾವು ಸ್ಟೂಲ್ ನೋಡಿದ್ರೆ ಸ್ಟೂಲ್ ಯಾವ ತರ ಬರುತ್ತೆ, ಇಲ್ಲಿ ಸಾಲಿಡ್ ಅಂಡ್ ಫಾರ್ಮ್ಡ್ ಸ್ಟೂಲ್. ಓಕೆ, ನಾರ್ಮಲ್ ಸ್ಟೂಲ್ ತರ ಬರುತ್ತೆ, ಸಾಲಿಡ್ ಸ್ಟೂಲ್ ಇಲ್ಲಿ ಬರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಸಿಗ್ಮಾಯ್ಡ್ ಕೊಲೊಸ್ಟೊಮಿ. ಸೊ ಇಲ್ಲಿ ಆನ್ಸರ್ ಏನ್ ಹೋಗುತ್ತೆ, ನಮ್ದು ಕ್ವಶನ್ ಏನ್ ಕೇಳಿದ್ದಾರೆ, ವಿಚ್ ಟೈಪ್ ಆಫ್ ದಿ ಕೊಲೊಸ್ಟೊಮಿ ವಿಲ್ ಪ್ರೊಡ್ಯೂಸ್ ಸಾಲಿಡ್ ಅಂಡ್ ಫಾರ್ಮ್ಡ್ ಸ್ಟೂಲ್. ಸೊ ನಮ್ಮ ಆನ್ಸರ್ ಹೋಗುತ್ತೆ ಸಿಗ್ಮಾಯ್ಡ್ ಕೊಲೊಸ್ಟೊಮಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಅಸೆಂಡಿಂಗ್ ಕೊಲೊಸ್ಟೊಮಿ. ಅಸೆಂಡಿಂಗ್ ಕೊಲೊಸ್ಟೊಮಿಯಲ್ಲಿ ನಮ್ಮಲ್ಲಿ ಏನ್ ಬರುತ್ತೆ, ಇಲ್ಲಿ ಲಿಕ್ವಿಡ್ ಸ್ಟೂಲ್ ಬರುತ್ತೆ. ಟ್ರಾನ್ಸ್ವರ್ಸ್ ಕೊಲೊಸ್ಟೊಮಿಯಲ್ಲಿ ಏನ್ ಬರುತ್ತೆ, ಇಲ್ಲಿ ಲಿಕ್ವಿಡ್ ಟು ಸೆಮಿ ಸಾಲಿಡ್ ಸ್ಟೂಲ್ ಬರುತ್ತೆ. ಅಂಡ್ ಲೂಪ್ ಕೊಲೊಸ್ಟೊಮಿ ಇವಾಗ ಹೇಳ್ತೇನೆ, ನೋಡೋಣ ಬನ್ನಿ. ಸೊ ನೆಕ್ಸ್ಟ್ ಸಿಗ್ಮಾಯ್ಡ್ ಕೊಲೊಸ್ಟೊಮಿಯಲ್ಲಿ ಇಲ್ಲಿ 2 ಟೈಪ್ಸ್ ಬರುತ್ತೆ. ಸೊ ಇಲ್ಲಿ ನೋಡೋಣ 2 ಟೈಪ್ಸ್. ಸೊ ಇಲ್ಲಿ ಕೂಡ ನಾನು ಏನ್ ಮಾಡ್ತೀನಿ, ಕೊಲೋನ್ ಅನ್ನ ಡ್ರಾ ಮಾಡ್ಕೋತೀನಿ.
ಈ ಸೈಡ್ ಒಂದು ಮೊದಲಿದ್ದು ನೋಡೋಣ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇವೆರಡೂ ಡಯಾಗ್ರಾಮ್ ಅಲ್ಲಿ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಡಿಫ್ರೆನ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ರೀಸನ್ ಏನು ಸರ್? ಇಲ್ಲಿ ಲಾಸ್ಟ್ ಒಂದು ಸಣ್ಣದ ಪಾರ್ಟ್ ಕಾಣಿಸ್ತಾ ಇದೆ, ಇಲ್ಲಿ ಲಾಸ್ಟ್ ಸಣ್ಣ ಪಾರ್ಟ್ ಏನಾಗಿದೆ, ಮಿಸ್ ಆಗಿದೆ. ಓಕೆ, ಸೊ ಅದೇ ಡಿಫ್ರೆನ್ಸ್ ಇರೋದು. ಸೊ ಇಲ್ಲಿ ನಾವು ನೋಡಿದಾಗೆ ಡಿಜಿಟಲ್ ಪಾರ್ಟ್ ಈಸ್ ಇಂಟ್ಯಾಕ್ಟ್ ಅಂದ್ರೆ ಪ್ರೆಸೆಂಟ್. ಸೊ ಲಾಸ್ಟ್ ಪಾರ್ಟ್ ಅಥವಾ ಡಿಜಿಟಲ್ ಪಾರ್ಟ್ ಏನಿದೆ ಇಲ್ಲಿ ಪ್ರೆಸೆಂಟ್ ಇದೆ, ಅದನ್ನ ನಾವು ಏನಂತ ಹೇಳ್ತೀವಿ, ಆ ಪ್ರೊಸೀಜರ್ ಅನ್ನ ನಾವು ಹರ್ಟ್ಮನ್ ಪ್ರೊಸೀಜರ್. ಓಕೆ, ಹರ್ಟ್ಮನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅಂಡ್ ಈ ಸೈಡ್ ನೀವು ನೋಡ್ಬೋದು ಇನ್ನೊಂದು ಸೈಡ್ ಇಲ್ಲಿ ಡಿಜಿಟಲ್ ಪಾರ್ಟ್ ಏನಾಗಿದೆ, ಡಿಜಿಟಲ್ ಪಾರ್ಟ್ ರಿಮೂವ್ಡ್. ಡಿಜಿಟಲ್ ಪಾರ್ಟ್ ಏನಾಗಿದೆ ರಿಮೂವ್ಡ್ ಅಥವಾ ಆಬ್ಸೆಂಟ್ ಅಂದ್ರೆ ರಿಮೂವ್ ಮಾಡಿದ್ದೀವಿ. ಓಕೆ, ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ನಾವು ಹೇಳ್ತೀವಿ ಪರ್ಮನೆಂಟ್ ಸ್ಟೋಮಾ. ಪರ್ಮನೆಂಟ್ ಸ್ಟೋಮಾ ಅಂದ್ರೆ ಪರ್ಮನೆಂಟ್ ಓಪನಿಂಗ್ ಇರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸಿಗ್ಮಾಯ್ಡ್ ಕೊಲನ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಡಿಜಿಟಲ್ ಪಾರ್ಟ್, ಡಿಜಿಟಲ್ ಅಂದ್ರೆ ಐನಸ್ ಅಂಡ್ ರೆಕ್ಟಮ್. ಇಲ್ಲಿ ನೀವು ನೋಡಬಹುದು ಪ್ರೆಸೆಂಟ್ ಇದೆ, ಇದರಲ್ಲಿ ಆಬ್ಸೆಂಟ್ ಇದೆ. ಸೊ ಅದಕ್ಕೋಸ್ಕರ ಪ್ರೆಸೆಂಟ್ ಇದ್ರೆ ಹರ್ಟ್ಮನ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಹರ್ಟ್ಮನ್ ಪ್ರೊಸೀಜರ್ ಅಂದ್ರೆ ಫ್ಯೂಚರ್ ಅಲ್ಲಿ ಅವರು ಅದನ್ನ ರಿಪೇರ್ ಮಾಡಬಹುದು. ರಿಪೇರ್ ಅಂದ್ರೆ ಏನು, ಇದು ಪ್ರಾಕ್ಸಿಮಲ್ ಅಂಡ್ ಡಿಜಿಟಲ್ ಪಾರ್ಟ್ ಅನ್ನ ಅವರು ಅಟ್ಯಾಚ್ ಮಾಡಬಹುದು. ಆ ಪ್ರೊಸೀಜರ್ ಅನ್ನ ನಾವು ಏನಂತ ಹೇಳ್ತೀವಿ, ಹರ್ಟ್ಮನ್ ರಿವರ್ಸಲ್ ಪ್ರೊಸೀಜರ್ ಏನಂತ ಹೇಳ್ತೀವಿ, ಹರ್ಟ್ಮನ್ ರಿವರ್ಸಲ್ ಪ್ರೊಸೀಜರ್. ಓಕೆ, ಅಂಡ್ ಸ್ಟೋಮಾದಲ್ಲಿ ಏನು ರಿಪೇರ್ ಮಾಡೋಕೆ ಆಗೋದಿಲ್ಲ, ಯಾಕಂದ್ರೆ ಡಿಜಿಟಲ್ ಪಾರ್ಟ್ ಆಲ್ರೆಡಿ ರಿಮೂವ್ ಮಾಡಿದ್ದೀವಿ. ಅದಕ್ಕೋಸ್ಕರ ನಾವು ಇದನ್ನ ಏನಂತ ಹೇಳ್ಬೋದು, ಪರ್ಮನೆಂಟ್ ಸ್ಟೋಮಾ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಏನು ಬರುತ್ತೆ ಇಲ್ಲಿ, ಲೂಪ್ ಕೊಲೊಸ್ಟೊಮಿ. ಸೊ ನಮ್ಮ ಆಪ್ಷನ್ ಅಲ್ಲಿ ಏನಿತ್ತು, ಒಂದು ಲೂಪ್ ಕೊಲೊಸ್ಟೊಮಿ ಅಂತ ಕೂಡ ಇತ್ತು. ಲೂಪ್ ಕೊಲೊಸ್ಟೊಮಿ ಅಂದ್ರೆ ಏನು ನೋಡೋಣ. ಲೂಪ್ ಕೊಲೊಸ್ಟೊಮಿ. ಸೊ ಲೂಪ್ ಕೊಲೊಸ್ಟೊಮಿ ಅಂದ್ರೆ ಏನು? ಸೊ ಇಲ್ಲಿ ನೋಡ್ಬೋದು ನೀವು, ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಅಸೆಂಡಿಂಗ್ ಕೊಲೊನ್, ಟ್ರಾನ್ಸ್ವರ್ಸ್ ಕೊಲೊನ್, ಡಿಸೆಂಡಿಂಗ್ ಕೊಲೊನ್, ಸಿಗ್ಮಾಯ್ಡ್ ಕೊಲೊನ್. ಸೊ ಇಲ್ಲಿ ಏನ್ ಮಾಡ್ತಾರೆ ಅವರು ಅಂದ್ರೆ, ಸಮ್ ಪಾರ್ಟ್ ಆಫ್ ದಿ ಇಂಟೆಸ್ಟೈನ್. ಓಕೆ, ಸೊ ಸಮ್ ಪಾರ್ಟ್ ಆಫ್ ದಿ ಲಾರ್ಜ್ ಇಂಟೆಸ್ಟೈನ್ ಅವ್ರು ಏನ್ ಮಾಡ್ತಾರೆ, ಮೇಲ್ಗಡೆ ತಗೊಂಡ್ ಬರ್ತಾರೆ. ಈ ತರ ಮಿಡಲ್ ಅಲ್ಲಿ ಒಂದು ಸ್ಟಿಕ್ ಹಾಕ್ಬಿಡ್ತಾರೆ. ಓಕೆ, ಸೊ ಈ ತರ ಸ್ಟಿಕ್ ಹಾಕ್ಬಿಡ್ತಾರೆ. ಸೊ ಸ್ಟಿಕ್ ಅನ್ನ ನಾವು ರಿಮೂವ್ ಮಾಡೋಣ ಇಲ್ಲಿಂದ. ಡಯಾಗ್ರಾಮ್ ಈಸಿಲಿ ಅರ್ಥ ಆಗುತ್ತೆ ನಿಮಗೆ. ಸೊ ಸಮ್ ಪಾರ್ಟ್ ಆಫ್ ದಿ ಇಂಟೆಸ್ಟೈನ್ ಅನ್ನ ಅವರು ಮೇಲ್ಗಡೆ ತಗೊಂಡ್ ಬರ್ತಾರೆ. ಈ ತರ ಮೇಲ್ಗಡೆ ಎತ್ತಿ ಈ ಪ್ಲೇಸ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಓಪನಿಂಗ್ ಕ್ರಿಯೇಟ್ ಮಾಡ್ತಾರೆ. ಸೊ ಇದನ್ನ ನಾವು ಏನಂತ ಹೇಳ್ತೀವಿ, ಲೂಪ್ ಕೊಲೊಸ್ಟೊಮಿ. ಇದೇನಿದೆ, ಇದೇ ನಮ್ದು ಲೂಪ್ ಕೊಲೊಸ್ಟೊಮಿ ಇದೆ. ಓಕೆ, ಸೊ ಇಲ್ಲಿ ಕೂಡ ನಾವು ನೋಡ್ಬೋದು, ಇಲ್ಲಿ 2 ಎಂಡ್ಸ್ ಇದಾವೆ. ಒಂದು ಪ್ರಾಕ್ಸಿಮಲ್ ಅಂದ್ರೆ ಬಾಡಿಗೆ ಹತ್ರ ಇರೋದು, ಇನ್ನೊಂದು ದೂರ ಇರೋದು. ದೂರ ಅಂದ್ರೆ ಸೊ ಈ ಪಾರ್ಟ್ ಇದು ಹತ್ರ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಪ್ರಾಕ್ಸಿಮಲ್ ಅಂಡ್ ಡಿಜಿಟಲ್ ಪಾರ್ಟ್ ಇದೆ ಇಲ್ಲಿ. ಸೊ ಪ್ರಾಕ್ಸಿಮಲ್ ಅಂಡ್ ಇದ್ರ ಫಂಕ್ಷನ್ ಏನಿದೆ, ಪ್ರಾಕ್ಸಿಮಲ್ ಅಂಡ್ ಇದ್ರ ಫಂಕ್ಷನ್ ಏನಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಸ್ಮಾಲ್ ಇಂಟೆಸ್ಟೈನ್ ಬರುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇಂದ ಲಾರ್ಜ್ ಇಂಟೆಸ್ಟೈನ್ ಇಂದ ಸ್ಟೂಲ್ ಹೊರಗಡೆ ಬರುತ್ತೆ. ಓಕೆ, ಸೊ ಇಲ್ಲಿಂದ ಏನ್ ಬರುತ್ತೆ ಹೊರಗಡೆ, ಇಲ್ಲಿಂದ ಏನ್ ಡ್ರೈನ್ ಆಗುತ್ತೆ, ವೇಸ್ಟ್ ಹೊರಗಡೆ ಬರುತ್ತೆ. ಅದೇ ಈ ಪಾರ್ಟ್ ಇದೆಲ್ಲ ಡಿಜಿಟಲ್ ಪಾರ್ಟ್, ಇದೇನಿದು ಈ ಸೈಡ್ ಇರೋದು ಡಿಜಿಟಲ್ ಪಾರ್ಟ್. ಸೊ ಡಿಜಿಟಲ್ ಪಾರ್ಟ್ ಅಲ್ಲಿ ಏನಾದರೂ ಸ್ಟೂಲ್ ಬರುತ್ತಾ ಹೊರಗಡೆ? ಇಲ್ಲ, ಸ್ಟೂಲ್ ಬರೋದಿಲ್ಲ. ಇದೇನಿದೆ ನಾನ್ ಫಂಕ್ಷನಲ್ ಎಂಡ್ ಇದೆ. ಓಕೆ, ಡಿಜಿಟಲ್ ಪಾರ್ಟ್ ಅದು ಡಿಜಿಟಲ್ ಎಂಡ್ ಅಂತ ಹೇಳ್ಬೋದು. ನಾನ್ ಫಂಕ್ಷನಲ್ ಇದೆ ಇದು. ಇಲ್ಲಿ ಏನಾಗುತ್ತೆ, ಮ್ಯೂಕಸ್ ಡ್ರೈನ್ ಆಗುತ್ತೆ. ಮ್ಯೂಕಸ್ ಡ್ರೈನ್ ಅಂದ್ರೆ ಈ ತರ ಮ್ಯೂಕಸ್ ಹೊರಗಡೆ ಬರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಲೂಪ್ ಕೊಲೊಸ್ಟೊಮಿ ಅಂದ್ರೆ ಇಂಟೆಸ್ಟೈನ್ ಅನ್ನ ಈ ತರ ರಿಮೂವ್ ಮಾಡ್ತೀವಿ ಅಂಡ್ ಅಲ್ಲಿ ಓಪನಿಂಗ್ ಕ್ರಿಯೇಟ್ ಮಾಡ್ತೀವಿ, ಅದು ಲೂಪ್ ಕೊಲೊಸ್ಟೊಮಿ ಅಂತ ಹೇಳ್ತೀವಿ. ಓಕೆ,
ಸೊ ನೆಕ್ಸ್ಟ್ ಇರೋದು ಇದೇ ಥರದೊಂದು ಡಬಲ್ ಬ್ಯಾರೆಲ್ ಕೊಲೊಸ್ಟೊಮಿ. ಇವೆಲ್ಲ ಸ್ವಲ್ಪ ಸ್ಪೆಷಲ್ ಟೈಪ್ಸ್ ಅಂತ ಹೇಳ್ಬೋದು, ಸ್ಪೆಷಲ್ ಟೈಪ್ಸ್ ಆಫ್ ಕೊಲೊಸ್ಟೊಮಿ ಅಂತ ಕೂಡ ನೀವು ಇದನ್ನು ಹೇಳ್ಬೋದು. ಡಬಲ್ ಬ್ಯಾರೆಲ್ ಕೊಲೊಸ್ಟೊಮಿ. ಸೊ ಡಬಲ್ ಬ್ಯಾರೆಲ್ ಕೊಲೊಸ್ಟೊಮಿ ಅಂದ್ರೆ ಏನು ನೋಡೋಣ. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಈ ಪ್ಲೇಸಲ್ಲಿ ಒಂದು ಸ್ಟೋಮಾ ಮಾಡ್ತಾ ಇದ್ದೀವಿ, ಈ ಪ್ಲೇಸಲ್ಲಿ ಸ್ಟೋಮಾ ಮಾಡ್ತಾ ಇದ್ದೀವಿ, 2 ಸ್ಟೋಮಾ ನಾವು ಮಾಡ್ತಾ ಇದ್ದೀವಿ. ಓಕೆ, ಸೊ ಇಲ್ಲಿ ನಾವು ನೋಡಿದ್ರೆ ನಾವು ಏನಂತ ಹೇಳ್ಬೋದು, ಬವೆಲ್ ಅಥವಾ ಕೊಲೋನ್ ಡಿವೈಡೆಡ್ ಇಂಟು 2 ಪಾರ್ಟ್. ಬವೆಲ್ ಅಥವಾ ಕೊಲೋನ್ ಈಸ್ ಡಿವೈಡೆಡ್ ಇಂಟು 2 ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಸ್ಟೋಮಾಗಳು ಎಷ್ಟಿದ್ದಾವೆ. ಇಲ್ಲಿ ಸ್ಟೋಮಾಗಳು ನಾವು ನೋಡಿದ್ರೆ 2 ಸ್ಟೋಮಾ ನಿಮಗೆ ಕಾಣ್ಬೋದು, ಒಂದು ಸ್ಟೋಮಾ ಇನ್ನೊಂದು ಸ್ಟೋಮಾ. ಸೊ ಅದರಲ್ಲಿ ಒಂದಿರುತ್ತೆ ಪ್ರಾಕ್ಸಿಮಲ್, ಯಾವ್ದು ಹತ್ರ ಇರುತ್ತೆ ಅಲ್ಲ ಬಾಡಿಗೆ, ಅದು ಏನಿದೆ ನಮ್ಮದು ಪ್ರಾಕ್ಸಿಮಲ್ ಎಂಡ್. ಓಕೆ, ಸೊ ಪ್ರಾಕ್ಸಿಮಲ್ ಎಂಡ್ ಇದೆ. ಸೊ ಪ್ರಾಕ್ಸಿಮಲ್ ಎಂಡಲ್ಲಿ ನಾವು ನೋಡ್ಬೋದು ಇಲ್ಲೊಂದು ಕೂಡ ಏನಿದೆ, ಇಲ್ಲೊಂದು ಸ್ಟೋಮಾ ಇದೆ. ಆ ಸ್ಟೋಮಾವನ್ನು ನಾವು ಏನಂತ ಹೇಳ್ತೀವಿ, ಫಂಕ್ಷನಲ್ ಸ್ಟೋಮಾ. ಸೇಮ್ ಮೇಲ್ಗಡೆ ಇದೆ ನೋಡಿದ್ರಲ್ಲಿ ಲೂಪ್ ಕೊಲೊಸ್ಟೊಮಿಯಲ್ಲಿ ಅದೇ ಥರ. ಸೊ ಫಂಕ್ಷನಲ್ ಸ್ಟೋಮಾ ಅದು ಏನು ಡ್ರೈನ್ ಮಾಡುತ್ತೆ, ವೇಸ್ಟನ್ನು ಡ್ರೈನ್ ಮಾಡುತ್ತೆ. ವೇಸ್ಟ್ ಅನ್ನೋದು ಏನು ಮಾಡುತ್ತೆ, ಡ್ರೈನ್ ಮಾಡುತ್ತೆ. ಸೊ ನೆಕ್ಸ್ಟ್ ಇರೋದು ಡಿಸ್ಟಲ್ ಎಂಡ್. ಸೊ ಡಿಸ್ಟಲ್ ಎಂಡ್ ಏನಿದೆ, ಇದು ನಾನ್ ಫಂಕ್ಷನಲ್ ಸ್ಟೋಮಾ. ನಾನ್ ಫಂಕ್ಷನಲ್ ಸ್ಟೋಮಾ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಇದರಿಂದ ವೇಸ್ಟ್ ಹೊರಗಡೆ ಹೋಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನ್ ಫಂಕ್ಷನಲ್ ಸ್ಟೋಮಾ ಅಂತ ಹೇಳ್ತಿದ್ದೀವಿ. ಓಕೆ, ಸೊ ನಾನ್ ಫಂಕ್ಷನಲ್ ಸ್ಟೋಮಾ ಅಂತ ಹೇಳ್ತಿದ್ದೀವಿ. ಆ್ಯಂಡ್ ಇಲ್ಲಿಂದ ಏನು ಡ್ರೈನ್ ಆಗುತ್ತೆ, ಮ್ಯೂಕಸ್ ಡ್ರೈನ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, ಸೊ ಇದು ಡಬಲ್ ಬ್ಯಾರಲ್ ಕೊಲೊಸ್ಟೊಮಿ ಏನಿದೆ, ಇದೊಂದು ಟೆಂಪೊರರಿ ಕೊಲೊಸ್ಟೊಮಿ. ಟೆಂಪೊರರಿ ಅಂದರೆ ಇದೊಂದು ಟೆಂಪೊರರಿ ಮಾಡಿರ್ತೀವಿ ನಾವು, ಪರ್ಮನೆಂಟ್ ಆಗಿಡೋದಿಲ್ಲ, ಫ್ಯೂಚರಲ್ಲಿ ರಿಪೇರ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಾವು ನೋಡಿದ್ರೆ ಪ್ರೀ ಆಪರೇಟಿವ್ ಕೊಲೊಸ್ಟೊಮಿ ಮಾಡೋಕ್ಕಿಂತ ಮೊದಲು ಪ್ರೀ ಆಪರೇಟಿವ್ ಕೇರ್ ಏನು ಕೊಡ್ತೀವಿ ನೋಡೋಣ. ಓಕೆ, ಸೊ ಪ್ರೀ ಆಪರೇಟಿವ್ ಕೇರ್ ನಾವು ಇಲ್ಲಿ ಏನು ಕೊಡಬೇಕು ಅವರಿಗೆ, ಪೇಷಂಟಿಗೆ NPO 8 to 12 hours. ಪೇಷಂಟಿಗೆ ನಾವು NPO ಇಡಬೇಕು, ನಿಲ್ ಪರ್ ಓರಲ್. ಎಷ್ಟು, 8 to 12 hours. ಸ್ಟಾಪ್ ಹೈ ಫೈಬರ್ ಡೈಟ್ 3 days before ಸರ್ಜರಿ. ಓಕೆ, ಸರ್ಜರಿ ಆಗೋಕ್ಕಿಂತ ಮೊದಲು ಅಥವಾ ಆಪರೇಷನ್ ಆಗೋಕ್ಕಿಂತ ಮೊದಲು ಅಥವಾ ಪ್ರೊಸೀಜರ್ ಆಗೋಕ್ಕಿಂತ ಮೊದಲು 3 days ಬಿಫೋರ್ ನಾವು ಅವ್ರಿಗೆ ಹೈ ಫೈಬರ್ ಡೈಟ್ ಕೊಡಬಾರ್ದು. ಆ್ಯಂಡ್ NPO ನಾವು ಎಷ್ಟೊತ್ತು ಇಡಬೇಕು, 8 to 12 hours NPO ಇಡಬೇಕು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದು ಪ್ರೀ ಆಪ್. ಆ್ಯಂಡ್ ಇನ್ನೊಂದಿರುತ್ತೆ ಕೊಲೊಸ್ಟೊಮಿಯಲ್ಲೇ ಕೂಡ ಬರ್ಬೋದು. ಸೊ ಅದನ್ನು ನಾವೇನಂತ ಹೇಳ್ತೀವಿ, ಇಲಿಯೋಸ್ಟೊಮಿ. ಸೊ ಇಲಿಯೋಸ್ಟೊಮಿ ಅಂದರೆ ಏನು, ಸೊ ನಿಮ್ಗೆ ಅರ್ಥ ಆಗಿರ್ಬೋದು. ಇಲಿಯೋಸ್ಟೊಮಿ ಅಂದರೆ ಇಲಿಯಮ್ ಅಲ್ಲಿ ನಾವು ಇನ್ಸಿಷನ್ ಮಾಡಿದರೆ ಅದನ್ನು ನಾವೇನಂತ ಹೇಳ್ತೀವಿ, ಇಲಿಯೋಸ್ಟೊಮಿ ಅಂತ ಹೇಳ್ತೀವಿ. ಓಕೆ, ಸೊ ಓಪನಿಂಗ್ ಇನ್ ಆನ್ ಇಲಿಯಮ್ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಓಪನಿಂಗ್ ಮಾಡ್ತಾ ಇದ್ದೀವಿ. ಇಟ್ ವಿಲ್ ಬಿ ಮೋರ್ ಲಿಕ್ವಿಡ್. ಟೂಲ್ ಯಾವ ಥರ ಬರುತ್ತೆ, ಇಲ್ಲಿ ಜಾಸ್ತಿ ಲಿಕ್ವಿಡ್ ಬರುತ್ತೆ. ಓಕೆ, ಸೊ ಅಸೆಂಡಿಂಗ್ ಕಾಲಮ್ನಲ್ಲಿ ಎಷ್ಟು ಲಿಕ್ವಿಡ್ ಬರ್ತಾ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಲಿಕ್ವಿಡ್ ಸ್ಟೂಲಲ್ಲಿ ಬರುತ್ತೆ. ಆ್ಯಂಡ್ ಕೊಲೊಸ್ಟೊಮಿ ಬ್ಯಾಗ್ ನಾವಿಲ್ಲಿ ಏನು ಹಾಕಬೇಕು, ಕಂಟಿನ್ಯೂಸ್ ಆಗಿ ವಾರ್ನ್ ಮಾಡಿರ್ಬೇಕು, ಅಂದರೆ ಕಂಟಿನ್ಯೂಸ್ ಆಗಿ ವಿಯರ್ ಮಾಡಬೇಕು. ಬಿಕಾಸ್ ಏನಾಗುತ್ತೆ, ಟು ಕಲೆಕ್ಟ್ ಡ್ರೈನ್
ಓಕೆ, ಆ ಡ್ರೈನ್ ಅನ್ನ ನಾವು ಕಲೆಕ್ಟ್ ಮಾಡೋಕೆ ಆ ಸ್ಟೂಲ್ ಅನ್ನ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ, ಭಾಳ ಲಿಕ್ವಿಡ್ ಇರುತ್ತೆ ಅಲ್ಲ, ಕಂಟಿನ್ಯೂಸ್ ಆಗಿ ಸ್ಟೂಲ್ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ನಾವು ಆ ಕೊಲೊಸ್ಟೊಮಿ ಬ್ಯಾಗ್ ಅನ್ನ ನಾವು ಕಂಟಿನ್ಯೂಸ್ ಆಗಿ ಪ್ಲೇಸ್ ಮಾಡಿರ್ಬೇಕಾಗುತ್ತೆ ಇಲ್ಲಿ. ಓಕೆ, ಸೊ ನೆಕ್ಸ್ಟ್ nothing will go from ileum to large intestine. ಓಕೆ, ಸೊ ಇಲ್ಲಿ ಇಲಿಯಂನಿಂದ ಯಾವುದೇ ವಸ್ತು ಕೂಡ ಮೀನ್ಸ್ ಏನು ಇರುತ್ತೆಲ್ಲ ಡೈಜೆಷನ್ ಆಗಿರೋ ಮೆಟೀರಿಯಲ್, ಸೊ ಅದು ಹೋಗೋದಿಲ್ಲ. ಎಲ್ಲಿ ಹೋಗೋದಿಲ್ಲ? ಕೊಲೊನ್ ತನ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲ ಇಲಿಯಂನಿಂದ ಹೊರಗಡೆನೆ ಬರ್ತಾ ಇದೆ. ಓಕೆ, ನಥಿಂಗ್ ವಿಲ್ ಗೋ ಫ್ರಮ್ ಈ ಇಲಿಯಂ ಟು ಕೊಲೊನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಸೊ ಇದರಲ್ಲಿ ಕೂಡ ಟೈಪ್ಸ್ ನಾವು ನೋಡ್ಬೋದು. ಇಲಿಯಂ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ ಅಂತ ಹೇಳ್ಬೋದು. ಇನ್ನೊಂದು ಕೋಚ್ ಪೌಚ್ ಇಲಿಯೋಸ್ಟೊಮಿ ಅಂತ ಕೂಡ ನಾವು ಇದನ್ನ ಹೇಳ್ಬೋದು. ಒಂದು ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ, ಇನ್ನೊಂದು ಕೋಚ್ ಪೌಚ್ ಇಲಿಯೋಸ್ಟೊಮಿ ಅಂತ ಹೇಳ್ಬೋದು. ಓಕೆ, ಕೋಚ್ ಪೌಚ್ ಇಲಿಯೋಸ್ಟೊಮಿ ಅಂತ ಹೇಳ್ಬೋದು. ಸೊ ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ ಅಂದ್ರೆ ನಾರ್ಮಲ್ ಇಲಿಯೋಸ್ಟೊಮಿ ಯಾವ ತರ ಇರ್ತೀವಿ. ಸೊ ಇದು ಇಲಿಯಂ ಇದೆ. ಸೊ ಇಲ್ಲೊಂದು ಓಪನಿಂಗ್ ಮಾಡಿ ಸೇಮ್ ಟು ಸೇಮ್ ಕೊಲೊನ್ ತರ ಇಲಿಯಂ ಅನ್ನು ಹೊರಗಡೆ ತೆಗೆದು ಅದನ್ನ ಓಪನಿಂಗ್ ಮಾಡ್ತೀವಿ, ಅಲ್ಲೊಂದು ಕೊಲೊಸ್ಟೊಮಿ ಬ್ಯಾಗ್ ಅಟ್ಯಾಚ್ ಮಾಡಿರ್ತೀವಿ. ಅದೇನಿದೆ ಅದು ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ. ಓಕೆ, ಸೊ ನೆಕ್ಸ್ಟ್ ಕೋಚ್ ಪೌಚ್ ಇಲಿಯೋಸ್ಟೊಮಿ ಅಂದ್ರೆ ಏನು? ಕೋಚ್ ಪೌಚ್ ಇಲಿಯೋಸ್ಟೊಮಿಯಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಹಿಯರ್ ವಿಲ್ ಕ್ರಿಯೇಟ್ ಕೋಚ್ ಪೌಚ್ ಇಲ್ಲಿ ಏನ್ ಮಾಡ್ತಾ ಇದ್ದೀವಿ ನಾವು? ಕೋಚ್ ಪೌಚ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಇನ್ ಅಬ್ಡೋಮೆನ್ ಟು ಕಲೆಕ್ಟ್ ವೇಸ್ಟ್ ಅಂಡ್ ಆ ಕೋಚ್ ಪೌಚ್ ಅಲ್ಲಿ ಏನಾಗುತ್ತೆ? ವೇಸ್ಟ್ ಕಲೆಕ್ಟ್ ಆಗುತ್ತೆ ಅಲ್ಲ, ಸೊ ಅದನ್ನ ನಾವು ಎದರಿಂದ ರಿಮೂವ್ ಮಾಡ್ತೀವಿ? pouch is drained by Medina catheter. ಓಕೆ, ಸೊ ಮೆಡೆನಾ ಕೆಥೆಟರ್ ಇಂದ ನಾವು ಏನ್ ಮಾಡ್ತೀವಿ? ಆ ಪೌಚ್ ಅನ್ನ ಡ್ರೈನ್ ಮಾಡ್ತೀವಿ. ಸೊ ಇಲ್ಲಿ ನೀವು ಡಯಾಗ್ರಾಮ್ ನೋಡಬಹುದು. ಸೊ ಈ ಡಯಾಗ್ರಾಮ್ ಅಲ್ಲಿ ನೀವು ನೋಡಿದ ಪ್ರಕಾರ, ಸೊ ಇದೇನಿದೆ ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ. ಸೊ ಇಲ್ಲಿ ನೀವು ನೋಡ್ಬೋದು ಡೈರೆಕ್ಟ್ ಆಗಿ ಇಲ್ಲಿ ಇಂಟೆಸ್ಟೈನಲ್ ಅಲ್ಲಿ ಅವ್ರು ಏನ್ ಮಾಡಿದ್ದಾರೆ? ಓಪನಿಂಗ್ ಮಾಡಿದ್ದಾರೆ. ಸೊ ಇದೇನಿದೆ ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ. ಸೊ ಇನ್ನೊಂದು ಸೈಡ್ ಅಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಸಣ್ಣ ಪೌಚ್ ತರ ಮಾಡಿದ್ದಾರೆ ಅವರು. ಓಕೆ, ಸೊ ಇಲ್ಲಿ ಏನ್ ಮಾಡಿದ್ದಾರೆ ಅವರು? ಇಷ್ಟು ಪೌಚ್ ತರ ಮಾಡಿದ್ದಾರೆ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಸೊ ಈ ಪೌಚ್ ತರ ಮಾಡಿದಾರಲ್ಲ, ಸೊ ಅಲ್ಲಿ ಮತ್ತೆ ಇಲಿಯೋಸ್ಟೊಮಿ ಮಾಡಿದ್ದಾರೆ. ಆ ಪೌಚಲ್ಲಿ ಏನಾಗುತ್ತೆ? ಸ್ಟೂಲ್ ಕಲೆಕ್ಟ್ ಆಗುತ್ತೆ. ಓಕೆ, ಸೊ ಅದನ್ನು ನಾವೇನಂತ ಹೇಳ್ತೀವಿ? ಕೋಚ್ ಪೌಚ್ ಅಂತ ಹೇಳ್ತೀವಿ. ಕೋಚ್ ಪೌಚ್ ಇಲಿಯೋಸ್ಟೊಮಿ. ಸೊ ಕಂಟಿನ್ಯೂಸ್ ಆಗಿ ಬ್ಯಾಗ್ ವಿಯರ್ ಮಾಡಲಿಲ್ಲ ಅಂದ್ರೂ ಕೂಡ ಓಕೆ ಇದರಲ್ಲಿ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಕೋಚ್ ಪೌಚ್ ಇಲಿಯೋಸ್ಟೊಮಿ ಅಥವಾ ಕಾಂಟಿನೆಂಟ್ ಇಲಿಯೋಸ್ಟೊಮಿ ಅಂತ ಹೇಳ್ತೀವಿ. ಇದನ್ನ ನಾವು ಸ್ಟ್ಯಾಂಡರ್ಡ್ ಇಲಿಯೋಸ್ಟೊಮಿ ಅಥವಾ ನಾವು ಏನಂತ ಹೇಳ್ತೀವಿ? ಬ್ರೂಕ್ ಇಲಿಯೋಸ್ಟೊಮಿ ಅಂತ ಕೂಡ ಹೇಳ್ಬೋದು. ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಇದೇನಿದೆ? ಕೋಚ್ ಪೌಚ್. ಸೊ ಕೋಚ್ ಪೌಚ್ ಇದೆಯಲ್ಲ, ಸೊ ಕೋಚ್ ಪೌಚ್ ಇಂದ ನಾವ್ ಏನ್ ಮಾಡ್ತೀವಿ? ಒಂದು ಕೆಥೆಟರ್ ಹಾಕಿ ಅಲ್ಲಿರೋ ಸ್ಟೂಲ್ ಅನ್ನ ನಾವು ಡ್ರೈನ್ ಮಾಡ್ತೀವಿ. ಸೊ ಅದು ಯಾವ್ದು ಕೆಥೆಟರ್ ಅಂದ್ರೆ ಮೆಡೆನಾ ಕೆಥೆಟರ್ ಅಂತ ಹೇಳ್ತೀವಿ. ಜಸ್ಟ್ ಒಂದು ರಬ್ಬರ್ ಟ್ಯೂಬ್ ಇರುತ್ತೆ, ಅದನ್ನ ಒಳಗಡೆ ಇನ್ಸರ್ಟ್ ಮಾಡಿದಾಗ ಒಳಗಡೆ ಇರೋ ವೇಸ್ಟ್ ಎಲ್ಲ ಏನ್ ಮಾಡುತ್ತೆ? ಹೊರಗಡೆ ಬರುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದು ನಮ್ದು ಫಸ್ಟ್ ಕ್ವಶನ್ ಎಂಡ್ ಆಗಿದೆ. ಸೊ ಇಲಿಯೋಸ್ಟೊಮಿ ಅಂಡ್ ಕೊಲೊಸ್ಟೊಮಿ ಕೇರ್ ಎಲ್ಲ ನಾವು ನೆಕ್ಸ್ಟ್ ವಿಡಿಯೋಸ್ದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಕೊಲೊಸ್ಟೊಮಿ ಅಂದರೆ ಇನ್ಸಿಷನ್ ಮಾಡ್ತೀವಿ, ಇದರಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ನೀವು ನೋಡ್ಬೋದು. ಸೊ ನೋಟ್ಸ್ ಕೂಡ ನೀವು ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕಲ್ಲಿ ನಿಮಗೆ ಈ PDF ಸಿಗುತ್ತೆ ಬೇಕು ಅಂದರೆ. ಸೊ ನೆಕ್ಸ್ಟ್ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಬರೋಣ. ಹೌ ಮೆನಿ ಡೆಸಿಡುವಸ್ ಟೀತ್
and permanent teeth does typically human have? ಸೊ ಇಲ್ಲಿ ಕ್ವಶನ್ ಏನು ಕೇಳಿದ್ದಾರೆ ಅವರು, ಡೆಸಿಡುವಸ್ ಟೀತ್ ಆ್ಯಂಡ್ ಪರ್ಮನೆಂಟ್ ಟೀತ್ ನಂಬರ್ ಕೇಳಿದ್ದಾರೆ. ಹ್ಯೂಮನ್ ಹತ್ರ ಡೆಸಿಡುವಸ್ ಟೀತ್ ಎಷ್ಟು ನಂಬರ್ ಇರುತ್ತೆ ಆ್ಯಂಡ್ ಪರ್ಮನೆಂಟ್ ಟೀತ್ ಎಷ್ಟು ನಂಬರ್ ಇರುತ್ತೆ ಅಂತ ಅವ್ರು ಏನು ಮಾಡಿದ್ದಾರೆ ಇಲ್ಲಿ ಕೇಳಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಇದೆ 20 ಪ್ರೈಮರಿ, 28 permanent. Next, B 24 primary and 30 permanent. C 32 primary and 32 permanent, and 20 primary and 32 permanent. ಓಕೆ, ಸೊ ಅವ್ರು ನಮಗೆ ಕ್ವಶನ್ ಕೇಳಿದ್ದಾರೆ ಡೆಸಿಡುವಸ್ ಆ್ಯಂಡ್ ಪರ್ಮನೆಂಟ್ ಅಂತ, ಇಲ್ಲಿ ಆಪ್ಷನಲ್ ಬಂದಿದೆ ಪ್ರೈಮರಿ ಅಂತ. ಓಕೆ, ಸೊ ಅದು ನೋಡೋಣ. ಸೊ ಇದೇ ಥರ ಕ್ವಶನ್ ಬರುತ್ತೆ. ಸೊ ಡೆಸಿಡುವಸ್ ಅಂತ ಕೇಳಿಲ್ಲ, ಇಲ್ಲಿ ಪ್ರೈಮರಿ ಅಂತ ಕೇಳಿದ್ದಾರೆ. ಓಕೆ, ಸೊ ಯಾಕಂದರೆ ಡೆಸಿಡುವಸ್ ಟೀತ್ ಈಸ್ ಆಲ್ಸೋ ನೋನ್ ಆಸ್, ಡೆಸಿಡುವಸ್ ಟೀತ್ ಅನ್ನು ನಾವು ಏನಂತ ಹೇಳ್ಬೋದಪ್ಪ, ಇದನ್ನು ನಾವು ಮಿಲ್ಕ್ ಟೀತ್ ಅಂತ ಹೇಳ್ಬೋದು, ಮಿಲ್ಕ್ ಟೀತ್, ಅಥವಾ ನಾವು ಪ್ರೈಮರಿ ಟೀತ್ ಅಥವಾ ಟೆಂಪೋರರಿ teeth. Okay, so deciduous teeth is also known as milk teeth, primary teeth or temporary teeth. Next, permanent teeth ಅನ್ನ ನಾವು ಏನಂತ ಹೇಳ್ಬೋದು, ನಾವು ಇದನ್ನ ಸೆಕೆಂಡರಿ ಟೀತ್ ಅಂತ ಹೇಳ್ಬೋದು, ಸೆಕೆಂಡರಿ ಟೀತ್. Okay, so permanent teeth is also known as secondary teeth. Okay, so first of all teeth, ಸ್ವಲ್ಪ ಟೀತ್ಗಳ ಬಗ್ಗೆ ಡಿಸ್ಕಸ್ ಮಾಡಿ ಆನ್ಸರ್ ಏನಾಗುತ್ತೆ ಅಂತ ನೀವೇ ಸೆಲೆಕ್ಟ್ ಮಾಡಬೇಕು, ಎಕ್ಸ್ಪ್ಲೇನ್ ಆಗಿದ್ಮೇಲೆ. ಸೊ ಇಲ್ಲಿ ಸ್ಟಾರ್ಟ್ ಮಾಡೋಣ. ಸೊ ಟೀತ್, ಹುಟ್ಟದಾಗ ಟೀತ್ ಪ್ರೆಸೆಂಟ್ ಇರುತ್ತೆ, ಬೇಬಿ ಬಾರ್ನ್ ಆಗಿದೆ ಇವಾಗ, ಸೊ ಅದಕ್ಕೆ ಟೀತ್ ಇರುತ್ತಾ ಅಥವಾ ಇಲ್ಲನಾ? ನೋ, ಟೀತ್ ಆರ್ ಆಬ್ಸೆಂಟ್ ಎಟ್ ಬರ್ತ್. ಓಕೆ, ಸೊ ಬರ್ತ್ ಆದಾಗ ಟೀತ್ ಏನಿರುತ್ತೆ ಇಲ್ಲಿ ಆಬ್ಸೆಂಟ್ ಇರುತ್ತೆ, ನ್ಯೂ ಬಾರ್ನ್ಗೆ ಟೀತ್ ಆಬ್ಸೆಂಟ್ ಇರುತ್ತೆ. ಇಫ್ ಪ್ರೆಸೆಂಟ್, ಸೊ ನೀವು ಸಮಟೈಮ್ಸ್ ಕೇಳಿರ್ಬೋದು, ಸೊ ಕೂಸ್ ಹುಟ್ಟಿದೆ, ಸೊ ಡೆಲಿವರಿ ಆದ ತಕ್ಷಣನೇ ಅದಕ್ಕೆ ಹಲ್ಗಳಿದ್ದಾವೆ, ಓಕೆ, ಟೀತ್ ಪ್ರೆಸೆಂಟ್ ಇದೆ. ಸೊ ಅದನ್ನು ನಾವು ಎಂತ ಹೇಳ್ತೀವಿ, ಇಫ್ ಪ್ರೆಸೆಂಟ್ ಅದನ್ನು ನಾವು ನೇಟಲ್ ಟೀತ್ ಅಂತ ಹೇಳ್ತೀವಿ. ಓಕೆ, ಹುಟ್ಟಿದಾಗ ಹಲ್ಲಿದೆ, ನೇಟಲ್ ಟೀತ್ ಅಥವಾ ನೇಥಲ್ ಟೀತ್ ಅಂತ ಕೂಡ ಹೇಳ್ತಾವೆ. ಓಕೆ, ಹುಟ್ಟಿದಾಗ ಪ್ರೆಸೆಂಟ್ ಇದ್ದಾಗ ಅದನ್ನು ನಾವೇನಂತ ಹೇಳ್ತೀವಿ, ನೇಟಲ್ ಟೀತ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಸೊ ಟೀತಲ್ಲಿ ನಾವು ನೋಡಿದ್ರೆ ಟೈಪ್ಸ್ ಇರ್ತವೆ. ಟೈಪ್ಸ್ ನಾವು ನೋಡಿದ್ರೆ ನಿಮ್ಗೆ ಇವಾಗ ಜಸ್ಟ್ ಹೇಳಿದ್ದೀನಿ, ಒಂದು ಪ್ರೈಮರಿ, ಇನ್ನೊಂದು ಸೆಕೆಂಡರಿ. ಪ್ರೈಮರಿ ಟೀತ್ ಅನ್ನ ನಾವು ಏನಂತ ಹೇಳ್ತೀವಿ, ಮಿಲ್ಕಿ ಟೀತ್ ಅಂತ ಹೇಳ್ತೀವಿ, ಅಥವಾ ನಾವು ಇದನ್ನ ಡೆಸಿಡುವಸ್ ಟೀತ್, ಅಥವಾ ನಾವು ಇದನ್ನ ಏನಂತ ಹೇಳ್ಬೋದು, ಪ್ರೈಮರಿ ಡೆಸಿಡುವಸ್ ಅಂಡ್ ಟೆಂಪೋರರಿ. ಟೀತ್ ಅಂತ ನಾವು ಇದನ್ನ ಹೇಳ್ಬೋದು. ಅದು ಸೆಕೆಂಡರಿ ಟೀತ್ ಅನ್ನ ನಾವು ಏನಂತ ಹೇಳ್ಬೋದಪ್ಪ ಅಂದ್ರೆ, ಸೆಕೆಂಡರಿ ಟೀತ್ ಆರ್ ಪರ್ಮನೆಂಟ್ ಟೀತ್. ಓಕೆ, ಸೊ ಪ್ರೈಮರಿ ಟೀತ್ ಅಂದರೆ ಹುಟ್ಟಿದ ಕೂಡಲೇ ಮಕ್ಕಳ ಹತ್ರ ಇರುತ್ತವೆಲ್ಲ, ಅದು ಮಿಲ್ಕಿ ಟೀತ್ ಅಂತ ಹೇಳ್ಬೋದು, ಡೆಸಿಡುವಸ್ ಅಂತ ಹೇಳ್ಬೋದು, ಅಥವಾ ಟೆಂಪೋರರಿ ಟೀತ್ ಅಂತ ಹೇಳ್ತೀವಿ. ಡೆಸಿಡುವಸ್ ಟೀತ್ ಅಥವಾ ಟೆಂಪೋರರಿ ಟೀತ್ ಅಂದರೆ ಏನು, ಪರ್ಮನೆಂಟ್ ಇರೋದಿಲ್ಲ, ಸ್ವಲ್ಪ ದಿನ ಆಗಿದ್ಮೇಲೆ ಏನಂತ ಟೂತ್ ಡಿಕೆ ಆಗ್ತವೆ, ಹೋಗ್ಬಿಡ್ತವೆ ಹಲ್ಗಳು, ಅದಕ್ಕೋಸ್ಕರ ಇದನ್ನು ಡೆಸಿಡುವಸ್ ಆರ್ ಟೆಂಪೋರರಿ ಅಂತ ಹೇಳ್ತೀವಿ. ಸೆಕೆಂಡರಿ ಅಥವಾ ಪರ್ಮನೆಂಟ್ ಅಂದರೆ ಪರ್ಮನೆಂಟ್ ಆಗಿರ್ತವೆ, ಅಡಲ್ಟ್ ಹತ್ರ ಇರುತ್ತೆಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವಿಲ್ಲಿ ನಾವು ನಂಬರ್ ನೋಡಿದ್ರೆ, ಸೊ ಪ್ರೈಮರಿ ಆರ್ ಡೆಸಿಡುವಸ್ ಟೀತ್ ಎಷ್ಟಿರ್ತವೆ, ಮಕ್ಕಳಿಗೆ ಹಲ್ಗಳು ಎಷ್ಟಿರ್ತವೆ ಅಂದರೆ 20 ನಂಬರ್ಸ್. ಓಕೆ, ಸೊ ಎಷ್ಟಿರ್ತವೆ 20, ನೆನ್ಪಿಡ್ಬೇಕು. ಅದೇ ನಾವು ಸೆಕೆಂಡರಿ ಅಥವಾ ಪರ್ಮನೆಂಟ್ ಟೀತ್ ನೋಡಿದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ 32 ಹಲ್ಗಳು ಇರ್ತವೆ. ಓಕೆ, ಸೊ 32 ಹಲ್ಗಳು ಇರ್ತವೆ. ಸೊ ಇಲ್ಲಿ ನಾವು ನೋಡ್ಬೋದು ನಮ್ಮ ಆನ್ಸರ್ ಏನು ಬಂದಿದೆ, ಇಲ್ಲಿ ನಮ್ಮ ಆನ್ಸರ್ ಏನಾಯ್ತು, ಡೆಸಿಡುವಸ್ ಟೀತ್. ಫಸ್ಟ್ ಏನು ಕೇಳಿದ್ರೆ ಅವರು ಡೆಸಿಡುವಸ್ ಟೀತ್ ಎಷ್ಟಿದಾವೆ 20. ಓಕೆ, ಆ್ಯಂಡ್ ಪರ್ಮನೆಂಟ್ ಟೀತ್ ಎಷ್ಟಿದೆ 32. ಸೊ ಈ ಥರ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ.
ಸೊ ಸ್ವಲ್ಪ ನೋಡೋಣ ಇನ್ನು ಸ್ವಲ್ಪ ಟೀತ್ಗಳ ಬಗ್ಗೆ. ಸೊ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಟೀತ್. ಸೊ ಪ್ರೈಮರಿ ಟೀತ್, ಫಸ್ಟ್ ಟೀತ್ ಯಾವುದಾಗುತ್ತೆ ಸರ್? ಫಸ್ಟ್ ಟೀತ್ ಯಾವ್ದು ಬರುತ್ತೆ? ಸ್ಟಾರ್ಟ್ ಯಾವುದಾಗುತ್ತೆ ಅದರಿಂದ ಅಂದರೆ ಸ್ಟಾರ್ಟ್ ಲೋವರ್ ಸೆಂಟ್ರಲ್ ಇನ್ಸಿಸರ್. ಲೋವರ್ ಸೆಂಟ್ರಲ್ ಇನ್ಸೈಸರ್. ಓಕೆ, ಲೋವರ್ ಸೆಂಟ್ರಲ್ ಇನ್ಸೈಸರ್ ಫಸ್ಟ್ ಟೀತ್ ಯಾವ್ದು ಬರುತ್ತೆ ಅಂದರೆ ಕೆಳಗಡೆ ಲೋವರ್ ಸೆಂಟ್ರಲ್ ಇನ್ಸೈಸರ್ಸ್ ಬರ್ತವೆ. ಓಕೆ, ಸೊ ನೆಕ್ಸ್ಟ್ ಸ್ಟಾರ್ಟ್ ಯಾವಾಗ ಆಗುತ್ತೆ? ವೆನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 6 ಮಂತ್, 6 to 7 ಮಂತಲ್ಲಿ ಟೀತಿಂಗ್ ಸ್ಟಾರ್ಟ್ ಆಗುತ್ತೆ. ಯಾವ್ದು ಬರುತ್ತೆ? ಲೋವರ್ ಸೆಂಟ್ರಲ್ ಇನ್ಸೈಸರ್ಸ್. ಪರ್ಮನೆಂಟ್ ಟೀತ್ ಯಾವಾಗ ಬರುತ್ತೆ? 6 ಇಯರ್ ಆಫ್ ಏಜ್. ಓಕೆ, 6 ಇಯರ್ಸ್ ಅಲ್ಲಿ ಬರುತ್ತೆ. ಫಸ್ಟ್ ಟೀತ್ ಯಾವ್ದು ಬರುತ್ತೆ? ಫಸ್ಟ್ ಟೀತ್ ಪರ್ಮನೆಂಟ್ ಅಲ್ಲಿ ಫಸ್ಟ್ ಟೀತ್ ಯಾವ್ದು ಬರುತ್ತೆ? ಅದು ಫಸ್ಟ್ ಮೋಲಾರ್. ಓಕೆ, ಸೊ ಟೆಂಪರರಿಯಲ್ಲಿ ಲೋವರ್ ಸೆಂಟ್ರಲ್ ಇನ್ಸಿಸರ್, ಪರ್ಮನೆಂಟ್ ಅಲ್ಲಿ ಫಸ್ಟ್ ಮೋಲಾರ್ ಟೀತ್ ಬರುತ್ತೆ. ಅಂಡ್ ಟೆಂಪರರಿಯಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಯಾವ್ದು ಬರುತ್ತೆ? ಎಲ್ಲಕ್ಕಿಂತ ಲಾಸ್ಟ್ ಯಾವ ಹಲ್ ಬರುತ್ತೆ ಅಂತ ಕೇಳಿದಾಗ ಸೆಕೆಂಡ್ ಮೋಲಾರ್. ಓಕೆ, ನೆಕ್ಸ್ಟ್ ಪರ್ಮನೆಂಟ್ ಅಲ್ಲಿ ಎಲ್ಲಕ್ಕಿಂತ ಲಾಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಥರ್ಡ್ ಮೋಲಾರ್ ಅನ್ನ ನಾವು ಇನ್ನೊಂದು ಹೆಸರು ಹೇಳ್ತೀವಿ, ಅದನ್ನೇ ನಾವು ಏನಂತ ಹೇಳ್ತೀವಿ? ವಿಸ್ಡಮ್ ಟೀತ್. ವೆರಿ ಇಂಪಾರ್ಟೆಂಟ್, ನೆನ್ಪಿಡ್ಬೇಕು. ಥರ್ಡ್ ಮೋಲಾರ್ ಈಸ್ ಆಲ್ಸೋ ನೋನ್ ಆಸ್ ವಿಸ್ಡಮ್ ಟೀತ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಟೀತ್ ಫಾರ್ಮುಲಾ ನಾವಿಲ್ಲಿ ನೋಡಿದ್ರೆ ICPM. ಓಕೆ, ICPM, ಈ ಕಡೆ ಕೂಡ ICPM. ಐ ಅಂದ್ರೆ ಇನ್ಸೈಸರ್, ಸಿ ಅಂದ್ರೆ ಕೆನೈನ್, ಪಿ ಅಂದ್ರೆ ಪ್ರೀ ಮೋಲಾರ್, ಎಂ ಅಂದ್ರೆ ಮೋಲಾರ್. ಓಕೆ, ಸೊ ಒಂದು ಬಾಯಿ ಇದೆ, ಸೊ ಇದು ಮೌತ್ ಇದೆ, ಇವೆಲ್ಲ ಏನುಗಳಿದ್ದಾವೆ? ಹಲ್ಗಳಿದ್ದಾವೆ. ಓಕೆ, ಟೀತ್ಗಳಿದ್ದಾವೆ. ಸೊ ಇದು ಟಂಗ್ ಒಂದು, ಸೊ ಇದೇನಿದೆ? ಟಂಗ್ ಇದೆ. ಸೊ ಇವೆಲ್ಲ ಏನಿದೆ? ಮೇಲ್ಗಡೆ ಕೆಳಗಡೆ ಇವೆಲ್ಲ ಟೀತ್ ಇದಾವೆ. ಓಕೆ, ಇವೆಲ್ಲ ಏನಿದಾವೆ? ಟೀತ್ ಇದಾವೆ. ಸೊ ಈ ಮೌತ್ ಅನ್ನ ನಾವು 4 ಭಾಗ ಆಗಿ ಡಿವೈಡ್ ಮಾಡಿದ್ದೀವಿ. ಓಕೆ, 4 ಭಾಗ ಆಗಿ ನಾವು ಏನು ಮಾಡಿದ್ದೀವಿ? ಡಿವೈಡ್ ಮಾಡಿದ್ದೀವಿ. ಸೊ ಇಲ್ಲಿ ಒಂದು ಸೈಡಲ್ಲಿ ಎಷ್ಟು ಟೀತ್ ಇದ್ದಾವೆ, ಇನ್ನೊಂದು ಸೈಡಲ್ಲಿ ಟೀತ್ ಇದ್ದಾವೆ, 4 ಸೈಡ್ ಎಲ್ಲ ಸೇಮ್ ಟೀತ್ ಇರ್ತವೆ. ಓಕೆ, ಸೊ ಅದನ್ನೇ ನಾವು ICPM ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಬರೋವು 2 ಏನಿರ್ತವೆ? ಇನ್ಸೈಸರ್, ಅದಾದ್ಮೇಲೆ ಕೆನೈನ್, ಅದಾದ್ಮೇಲೆ ಪ್ರೀ ಮೋಲಾರ್, ಲಾಸ್ಟಲ್ಲಿ ಬರುತ್ತೆ ಮೋಲಾರ್. ಸೈಡಲ್ಲಿ ಏನು ಬರುತ್ತೆ? ಮೋಲಾರ್. ಫಸ್ಟ್ ಇರೋದು ಇನ್ಸೈಸರ್, ಕೆನೈನ್, ಪ್ರೀ ಮೋಲಾರ್ ಆ್ಯಂಡ್ ಮೋಲಾರ್. ಈ ಸರಿ ದೌಡಿ ಸೈಡ್ ಹೋಗ್ತೀವಲ್ಲ ನಾವು, ಆ ಸೈಡಲ್ಲಿ ಏನಾಗುತ್ತೆ? ಫಸ್ಟ್ ಎಲ್ಲಕ್ಕಿಂತ ಎದುರುಗಡೆ ಇರೋದು ಇನ್ಸೈಸರ್, ಸೈಡಲ್ಲಿ ಇರೋದು ಕೆನೈನ್, ಅದಾದ್ಮೇಲೆ ಪ್ರೀ ಮೋಲಾರ್, ಅದಾದ್ಮೇಲೆ ಮೋಲಾರ್ ಟೀತ್ಗಳು ಬರ್ತವೆ. ಸೊ ಈ ಥರ ನಮ್ಮ ಹ್ಯೂಮನ್ ಟೀತ್ ಇದಾವೆಲ್ಲ ಅದನ್ನು ನಾವು 4 ಸೈಡ್ ಆಗಿ ನಾವು ಡಿವೈಡ್ ಮಾಡಿದ್ದೀವಿ ಈ ಥರ. ಓಕೆ, ಸೊ ಒಂದು ಸೈಡಲ್ಲಿ ಎಷ್ಟು ಟೀತ್ ಇರ್ತವೆ ಅಂತ ನೋಡೋಣ. ಸೊ ಇಲ್ಲಿ ನಾವು ನೋಡ್ಬೋದು. ಅದೇ ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ? ಮಕ್ಕಳಲ್ಲಿ ನಾವು ಫಾರ್ಮುಲಾ ಬರೆದಾಗ ಏನಂತ ಆಗುತ್ತೆ? ಇದು 2-1-0-2. ಓಕೆ, ಸೊ 4 ಭಾಗ ಮಾಡಿದ್ದೀವಲ್ಲ, ಆ 4 ಭಾಗದಲ್ಲಿ ಫಸ್ಟ್ನೇ 4 ಭಾಗದಲ್ಲಿ 4 ಭಾಗವನ್ನು ನಾವು ಮಾಡಿದ್ದೀವಲ್ಲ, ಸೊ ಅದರಲ್ಲಿ 1 ಭಾಗದ ತೆಗೆದು ನೋಡಿದರೆ ಅಲ್ಲಿ ಇನ್ಸೈಸರ್ಸ್ 2 ಇರುತ್ತೆ, ಕೆನೈನ್ 1 ಇರುತ್ತೆ, ಪ್ರೀ ಮೋಲಾರ್ ಇರೋದಿಲ್ಲ ಆ್ಯಂಡ್ ಮೋಲಾರ್ 2 ಇರ್ತವೆ ಮಕ್ಕಳ ಹತ್ರ. ಓಕೆ, ಸೊ 4 ಭಾಗ ಮಾಡಿದ್ದೀವಿ ಇಂಟು 4. ಓಕೆ, ಸೊ ಇಂಟು 4 ಅಂದರೆ ಏನು? 2, 3, 4, 5. ಓಕೆ, ಸೊ ಇಂಟು 4, 5 ಇಂಟು 4 ಏನಾಗುತ್ತೆ? 5 ಇಂಟು 4 ಟೋಟಲ್ 20. ಓಕೆ, ಸೊ ನಂಬರ್ ಆಫ್ ಪ್ರೈಮರಿ ಟೀತ್ ಎಷ್ಟಿದ್ದಾವೆ? 20 ಇದ್ದಾವೆ. ಓಕೆ, ಸೊ ಅದೇ ಥರ ನಾವಿಲ್ಲಿ ಅಡಲ್ಟ್ ಹತ್ರ ನೋಡಬೇಕಾಗಿದ್ರೆ ಇನ್ಸೈಸರ್ಸ್ 2 ಇರ್ತವೆ, ಕೆನೈನ್ 1 ಇರುತ್ತೆ, ಪ್ರೀ ಮೋಲಾರ್ 2 ಇರುತ್ತೆ ಆ್ಯಂಡ್ ಮೋಲಾರ್ 3 ಇರುತ್ತೆ. ಓಕೆ, ಸೊ ಇಲ್ಲಿ ನಾವು ಕೌಂಟ್ ಮಾಡಿದರೆ 2, 3, 4, 5, 6, 7, 8 ಟೋಟಲ್ 8 ಇಂಟು 4 4 ಭಾಗ ಮಾಡಿದ್ದೀವಲ್ಲ. ಓಕೆ, 4 ಭಾಗದಲ್ಲಿ 1 ಭಾಗ ನಾವು ಕೌಂಟ್ ಮಾಡಿದ್ದೀವಿ. ಸೊ ಇಂಟು 4 ಎಷ್ಟಾಗುತ್ತೆ? 32. ಓಕೆ, ಸೊ ನಂಬರ್ ಆಫ್ ಪರ್ಮನೆಂಟ್ ಟೀತ್ 32. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಆ್ಯಂಡ್ ಪ್ರೈಮರಿ ಟೀತ್
ಟೆಂಪರರಿ ಟೀತ್ ಇದ್ದಾವೆ ಅಲ್ಲ, ಯಾವಾಗ ಕಂಪ್ಲೀಟ್ ಆಗುತ್ತೆ? ಕಂಪ್ಲೀಟ್ ಅಂದರೆ ಎಲ್ಲ ಟೆಂಪರರಿ ಟೀತ್ಗಳು ಯಾವಾಗ ಎಷ್ಟು ತನಕ ಕಂಪ್ಲೀಟ್ ಆಗಿ ಬರುತ್ತವೆ ಅಂದರೆ 2.5 years to 3 year. ಓಕೆ, 2.5 years to 3 year, ಅಥವಾ ನಾವು ಏನಂತ ಹೇಳ್ಬೋದು 30 months to 36 months. 30 months to 36 ಮಂತಲ್ಲಿ ಏನಾಗುತ್ತೆ, ಬೇಬಿಗೆ ಎಲ್ಲ ಹಲ್ಲುಗಳು ಬಂದ್ಬಿಡುತ್ತೆ. ಓಕೆ, ಸೊ ಇನ್ನೊಂದು ಕ್ವಶನ್ ನಿಮ್ಗೆ ಕೇಳ್ಬೋದು, ಫಸ್ಟ್ ಡೆಂಟಲ್ ವಿಸಿಟ್ ನಾವು ಯಾವಾಗ ಮಾಡಬೇಕು? ಓಕೆ, ಬೇಬಿ ಬಾರ್ನ್ ಆಗಿದ್ಮೇಲೆ ಫಸ್ಟ್ ಡೆಂಟಲ್ ವಿಸಿಟ್ ನಾವು ಯಾವಾಗ ಮಾಡಬೇಕು? ಯಾವಾಗ ಆ ಬೇಬಿಗೆ ಎಲ್ಲ ಹಲ್ಲುಗಳು ಬರುತ್ತೆ. ಓಕೆ, ಸೊ ಯಾವಾಗ ಆ ಚೈಲ್ಡ್ಗೆ ಎಲ್ಲ ಹಲ್ಲುಗಳು ಬರುತ್ತೆ ಆವಾಗ ನಾವು ಡೆಂಟಲ್ ವಿಸಿಟ್ ಮಾಡಬೇಕು. ಸೊ ಯಾವಾಗ ಬರ್ತಾ ಇದ್ದಾವೆ ಹಲ್ಲು? 30 ಮಂತಲ್ಲಿ. ಓಕೆ, ಸೊ ಫಸ್ಟ್ ಡೆಂಟಲ್ ವಿಸಿಟ್ ಓಕೆ, ಸೊ ಫಸ್ಟ್ ಡೆಂಟಲ್ ವಿಸಿಟ್ ಮಾಡಬೇಕು ಎಲ್ಲ ಹಲ್ಗಳು ಬಂದಿದ್ಮೇಲೆ. ಅದೇ ನಾವು ಈ ಕಡೆ ನೋಡಿದಾಗ ಪರ್ಮನೆಂಟ್ ಟೀತಲ್ಲಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ 12 year. ಓಕೆ, ಸೊ 12 year ತನಕ ಆಲ್ಮೋಸ್ಟ್ ಎಲ್ಲ ಹಲ್ಗಳು ಬರುತ್ತವೆ ಎಕ್ಸೆಪ್ಟ್ ಥರ್ಡ್ ಮೋಲಾರ್. ಓಕೆ, ಥರ್ಡ್ ಮೋಲಾರ್ ಟೀತ್ ಬರೋಕ್ಕೆ ಜಾಸ್ತಿ ಟೈಮ್ ತಗೊಳುತ್ತೆ. ಎಷ್ಟು ತಗೊಳುತ್ತೆ? 18 to 25 year. ಓಕೆ, ಸೊ ವಿಸ್ಡಮ್ ಟೀತ್ ಅಥವಾ ಥರ್ಡ್ ಮೋಲಾರ್ ಟೀತ್ ಅಂತ ಹೇಳ್ತೀವಿ. ಥರ್ಡ್ ಮೋಲಾರ್ ಟೀತ್ ಎಷ್ಟು ಟೈಮ್ ತಗೊಳುತ್ತೆ? 18 to 25 year ತನಕ ಕೂಡ ಅದು ಬರ್ಬೋದು. ಓಕೆ, ಸೊ ಇನ್ನೊಂದು ನೀವು ಕೇಳಿರ್ತೀರಾ, ಡಿಲೇಡ್ ಡೆಂಟಿಷನ್. ಡಿಲೇಡ್ ಅಂದರೆ ಲೇಟ್ ಆಗಿದೆ. ಏನಾಗಿದೆ? ಹಲ್ಲುಗಳು ಬರೋಕ್ಕೆ ಲೇಟ್ ಆಗಿದೆ. ಓಕೆ, ಸೊ ಡಿಲೇಡ್ ಡೆಂಟಿಷನ್ ಅಂತ ನಾವು ಎದನ್ನ ಹೇಳ್ತೀವಿ? ನೋ ಟೀತ್ ಆಫ್ಟರ್ 13 month ಆಫ್ ಏಜ್. ಓಕೆ, ಸೊ ಬೇಬಿ ಬಾರ್ನ್ ಆಗಿದ್ಮೇಲೆ 13 month ಆಯಿತು ಅಂದರೂ ಅದನ್ನು ಹಲ್ಲು ಬಂದಿಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ? ಡಿಲೇಡ್ ಡೆಂಟೇಷನ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದಿರುತ್ತೆ ಇಲ್ಲಿ ನೀವು ನೋಡಿದಾಗ ಹಟ್ಚಿನ್ಸನ್ ಟೀತ್ ಅಂತ ಹೇಳ್ತೀವಿ. ಓಕೆ, ಹಟ್ಚಿನ್ಸನ್ ಟೀತ್ ಇದರಲ್ಲಿ ಯಾವ ಥರ ಹಲ್ಲುಗಳಾಗ್ಬಿಡ್ತವೆ ಅಂದರೆ ಪಿಗ್ ಲೈಕ್ ಹಲ್ಲಾಗ್ಬಿಡ್ತವೆ. ಯಾವ ಥರ ಹಲ್ಲಾಗುತ್ತೆ? ಪಿಗ್ ಲೈಕ್ ಹಲ್ಗಳಾಗ್ಬಿಡ್ತವೆ. ಸೊ ಯಾವಾಗ ನಮಗೆ ಹಟ್ಚಿನ್ಸನ್ ಟೀತ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ ಅಂದರೆ ಸೀನ್ ಇನ್ ಕಂಜೆನೈಟಲ್ ಸಿಫಿಲಿಸ್. ಓಕೆ, ಹಟ್ಚಿನ್ಸನ್ ಟೀತ್ ನಮ್ಗೆ ಯಾವಾಗ ನೋಡೋಕೆ ಕಾಣಿಸುತ್ತೆ? ಕಂಜೆನೈಟಲ್ ಸಿಫಿಲಿಸ್ ಅಲ್ಲಿ ಹಟ್ಚಿನ್ಸನ್ ಟೀತ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಹಲ್ಲುಗಳು ಯಾವ ಥರ ಇದೆ? ಹಂದಿ ಥರ ಹಲ್ಲಿರುತ್ತೆ. ಪಿಗ್ ಲೈಕ್ ಟೀತ್. ಓಕೆ, ಪಿಗ್ ಲೈಕ್ ಟೀತ್ ಅಂತ ಹೇಳ್ತೀವಿ. ಸೊ ಮತ್ತೊಮ್ಮೆ ನೀವು ಏನಾದರೂ ಕೇಳಿರ್ಬೋದು ನಿಮ್ಮ ಫ್ರೆಂಡ್ಸಲ್ಲಿ ಅಥವಾ ಯಾರಿಗಾದರೂ ಎಕ್ಸ್ಟ್ರಾ ಟೀತ್ ಇರ್ಬೋದು. ಓಕೆ, ಹಲ್ಲುಗಳಿದ್ದಾವೆ, ಹಲ್ಲುಗಳ ಹಿಂದೆ, ಹಲ್ಲುಗಳ ಮುಂದ್ಗಡೆ ಯಾವ ಥರ ಎಕ್ಸ್ಟ್ರಾ ಟೀತ್ ನೀವು ನೋಡ್ಬೋದು. ಅದನ್ನು ನಾವು ಏನಂತ ಹೇಳ್ತೀವಿ? ಹೈಪರ್ ಡಾಂಟಿಯಾ ಅಂತ ಹೇಳ್ತೀವಿ, ಅಥವಾ ಸೂಪರ್ ನ್ಯೂಮೆರರಿ ಟೀತ್ ಅಂದರೆ ಏನು? ಪ್ರೆಸೆನ್ಸ್ ಆಫ್ ಎಕ್ಸ್ಟ್ರಾ ಟೀತ್ ಪ್ರೆಸೆಂಟ್ ಇದ್ರೆ ಅದನ್ನು ನಾವು ಏನಂತ ಹೇಳ್ತೀವಿ? ಸೂಪರ್ ನ್ಯೂಮೆರರಿ ಅಥವಾ ನಾವು ಹೈಪರ್ ಡಾಂಟಿಯಾ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಟೀತ್ಗಳ ಬಗ್ಗೆ ಕ್ಲಿಯರ್ ಆಗಿರ್ಬೋದು. ಓಕೆ, ಸೊ ನಮ್ಮ ಆನ್ಸರ್ ಏನಿತ್ತು ಇಲ್ಲಿ? ಪ್ರೈಮರಿ ಟೀತ್ ಇರೋದು 20 ಆ್ಯಂಡ್ ಪರ್ಮನೆಂಟ್ ಟೀತ್ ಇರೋದು 32. ಸೊ ನೆಕ್ಸ್ಟ್ ಕ್ವಶನ್ ನಾವಿಲ್ಲಿ ಕೇಳ್ಬೋದು, ನೋಡೋಣ ಏನಿದೆ ಅಂತ. ಅ ಪೀಡಿಯಾಟ್ರಿಕ್ ನರ್ಸ್ ಈಸ್ ಅಸೈನ್ ಟು ಕೇರ್ ಆಫ್ 2.5 year old child. ಓಕೆ, ಸೊ ಪೀಡಿಯಾಟ್ರಿಕ್ ನರ್ಸ್ ಇದ್ದಾಳೆ, ಅವರಿಗೊಂದು ಪೇಷಂಟ್ ಅಸೈನ್ ಮಾಡಿದ್ದಾರೆ. ಆ ಪೇಷಂಟ್ ಏಜ್ ಏನಿದೆ? 2.5 year old. 2.5 ಅಂದರೆ 30 months ಇದೆ ಬೇಬಿ. ಓಕೆ, ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ಸ್ ಆಫ್ ಪೀಡಿಯಾಟ್ರಿಕ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಗೈಡ್ಲೈನ್ಸ್, ದಿಸ್ ಇಸ್ ಚೈಲ್ಡ್ ಕ್ಲಾಸಿಫೈಡ್ ಆಸ್ ಅಂದರೆ ಈ ಚೈಲ್ಡ್ ಇದೆಲ್ಲ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಪ್ರಕಾರ ಈ ಚೈಲ್ಡ್ ಯಾವ ಕ್ಲಾಸಲ್ಲಿ ಹೋಗುತ್ತೆ, ಯಾವ ಕೆಟಗರಿಯಲ್ಲಿ ಹೋಗುತ್ತೆ, ಏನಾಗಿ ಕ್ಲಾಸಿಫೈ ಮಾಡ್ತೀವಿ ಅಂತ ನೋಡೋಣ. ಓಕೆ, ಸೊ ಇಲ್ಲಿ ಆಪ್ಷನ್ ಎ ಇನ್ಫಾಂಟ್, ಅದನ್ನು ನಾವು ಇನ್ಫಾಂಟ್ ಅಂತ ಹೇಳಬೇಕಾ? ಆ ಕೂಸು ಏನಿದೆ ಚೈಲ್ಡ್ ಏನು ಏಜ್ ಇದೆ? 2.5 ವರ್ಷ ಇದೆ. ಸೊ 2.5 ವರ್ಷನ ನಾವು ಇನ್ಫಾಂಟ್ ಅಂತ ಹೇಳಬೇಕಾ, ಅಥವಾ ಟೋಡ್ಲರ್ ಅಂತ ಹೇಳಬೇಕಾ, ಪ್ರೀ ಸ್ಕೂಲರ್ ಅಂತ ಹೇಳಬೇಕಾ, ಅಥವಾ ಸ್ಕೂಲ್ ಏಜ್ ಚೈಲ್ಡ್ ಅಂತ ಹೇಳಬೇಕು? ಸೊ ಫಸ್ಟ್ ಇಲ್ಲಿ ನಾವು ನೋಡ್ಬೋದು, ಸೊ ಏಜ್ ಗ್ರೂಪ್ಸ್.
ಸೊ ಇದು ಕ್ವಶನ್ ಏನು ಎದ್ರ ಮೇಲೆ ಬಂದಿದೆ, ಏಜ್ ಗ್ರೂಪ್ ಬಗ್ಗೆ ಬಂದಿದೆ. ಪೀಡಿಯಾಟ್ರಿಕ್ ಏಜ್ ಗ್ರೂಪ್ ಅಂತ ಹೇಳ್ಬೋದು, ಏಜ್ ಗ್ರೂಪ್ಸ್. ಸೊ ಇದರಲ್ಲಿ ಫಸ್ಟ್ ಬರುತ್ತೆ ಪ್ರೀನೇಟಲ್ ಏಜ್ ಗ್ರೂಪ್ ಅಂತ ಹೇಳೋಣ. ಪ್ರೀನೇಟಲ್ ಏಜ್ ಗ್ರೂಪ್. ಸೊ ಅದರಲ್ಲಿ ಫಸ್ಟ್ ಬರುತ್ತೆ ಝೈಗೋಟ್. ಅಂದ್ರೆ ಏನು? 0 to 2 ವೀಕ್. ಓಕೆ, 0 to 2 ವೀಕ್ ಇರೋದನ್ನ ನಾವು ಏನಂತ ಹೇಳ್ತೀವಿ? ಝೈಗೋಟ್ ಅಂತ ಹೇಳ್ತೀವಿ. ಓಕೆ, ಪ್ರೀನೇಟಲ್ ಏಜ್ ಗ್ರೂಪ್. ಪ್ರೀನೇಟಲ್ ಅಂದ್ರೆ ಏನು? ಬೇಬಿ ಹುಟ್ಟೋಕ್ಕಿಂತ ಮೊದಲು. ಅದು ಬೇಬಿ ಎಲ್ಲಿದೆ ಇವಾಗ? ಗರ್ಭಕೋಶದಲ್ಲಿದೆ, ಫೀಟಸ್. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಎಂಬ್ರಿಯೋ. ಸೊ ಎಂಬ್ರಿಯೋ ಅಂತ ಯಾವಾಗ ಅಂತೀವಿ ನಾವು? 3 week to 8 week. 3 ವೀಕ್ನಿಂದ 8 ವೀಕ್ ವರೆಗೂ ನಾವು ಅದನ್ನ ಏನಂತ ಹೇಳ್ತೀವಿ? ಎಂಬ್ರಿಯೋ ಅಂತ ಹೇಳ್ತೀವಿ. ನೆಕ್ಸ್ಟ್ 8 week to till ಬರ್ತ್, ಅದನ್ನು ನಾವೇಂತ ಹೇಳ್ತೀವಿ? ಫೀಟಸ್ ಅಂದ್ರೆ ಏನು? 8 week ಕಂಪ್ಲೀಟ್ ಆಗ್ನಿಂದ ಟಿಲ್ ಬರ್ತ್. 8 ವೀಕಿಂದ ಟಿಲ್ ಬರ್ತ್ ತನ ನಾವು ಅದನ್ನ ಏನಂತ ಹೇಳ್ತೀವಿ? ಫೀಟಸ್ ಅಂತ ಹೇಳ್ತೀವಿ. ಓಕೆ, ಸೊ ಇನ್ನೊಂದು ಪೀರಿಯಡ್ ನೀವು ಕೇಳಿರ್ಬೋದು. ಸೊ ಅದ್ರ ಹೆಸರು ಏನಿದೆ? ಪೆರಿನೇಟಲ್ ಪೀರಿಯಡ್ ಅಂತ ನೀವು ಕೇಳಿರ್ಬೋದು. ಸೊ ಪೆರಿನೇಟಲ್ ಪೀರಿಯಡ್ ಅಂದ್ರೆ ಏನು? ಸೊ ಅದು ಬೇಬಿ ವೂಂಬಲ್ಲಿ ಇರುತ್ತೆ, ಗರ್ಭಕೋಶದಲ್ಲಿ ಇರುತ್ತೆಲ್ಲ. ಸೊ 22nd week ಆಫ್ ಜೆಸ್ಟೇಷನ್, 22nd week ಆಫ್ ಜೆಸ್ಟೇಷನ್ to 7th day after life. ಓಕೆ, ಸೊ ಇಲ್ಲಿ ಯಾವ ಪೀರಿಯಡ್ ಅನ್ನ ಕನ್ಸಿಡರ್ ಮಾಡ್ತಾ ಇದ್ದೀವಿ ನಾವು ಅಂದ್ರೆ 22nd week ಆಫ್ ಜೆಸ್ಟೇಷನ್ ಅಂದ್ರೆ ಫರ್ಟಿಲೈಸೇಷನ್ ಆಗಿ 22 ವೀಕ್ ಆಯ್ತು. ಓಕೆ, ಸೊ 22 ವೀಕ್ ಆಯ್ತು. ಅವಾಗಿಂದ 22 ವೀಕಿಂದ 7th day ಆಫ್ಟರ್ ಬರ್ತ್, 7th day ಆಫ್ಟರ್ ಬರ್ತ್. ಓಕೆ, 7th day ಆಫ್ಟರ್ ಬರ್ತ್, ಆ ಪೀರಿಯಡ್ ಅನ್ನ ನಾವು ಏನಂತ ಹೇಳ್ತೀವಿ? ಪೆರಿನೇಟಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಬರುತ್ತೆ ಪೋಸ್ಟ್ ನೇಟಲ್ ಅಂದ್ರೆ ಹುಟ್ಟಿದ ಮೇಲೆ ಏಜ್ ಗ್ರೂಪ್ ಅನ್ನ ನೋಡೋಣ. ಓಕೆ, ಸೊ ಫಸ್ಟ್ ಬರುತ್ತೆ ನಮ್ದು ನಿಯೋನೇಟ್. ಏನ್ ಬರುತ್ತೆ? ನಿಯೋನೇಟ್ ಅಂದ್ರೆ ಸಣ್ಣ ಕೂಸಿದೆ. ಓಕೆ, ಸೊ ಇವಾಗೆ ಬರ್ತ್ ಆಗಿದೆ. ಓಕೆ, ನಿಯೋನೇಟ್ ಅಥವಾ ನ್ಯೂ ಬಾರ್ನ್ ಅಂತ ಹೇಳ್ಬೋದು. ಓಕೆ, ಸೊ ಇದು 0 to 28 days ಏನಿದೆ? 0 to 28 days. ಓಕೆ, ಸೊ ಇದರಲ್ಲಿ ಏನಂತ ಹೇಳ್ಬೋದು ನಾವು? ಅರ್ಲಿ ಆ್ಯಂಡ್ ಲೇಟ್ ಅಂತ ಬರುತ್ತೆ. ಅರ್ಲಿ ನಿಯೋನೇಟ್ ಆ್ಯಂಡ್ ಲೇಟ್ ನಿಯೋನೇಟ್. ಓಕೆ, ಸೊ ಅರ್ಲಿ ನಿಯೋನೇಟ್ ಅಂದ್ರೆ ಏನು? ಅಪ್ ಟು 7 days. ಓಕೆ, 7 days ತನ ನಾವು ಏನಂತ ಹೇಳ್ತೀವಿ? ಅರ್ಲಿ ನಿಯೋನೇಟ್ ಅಂತ ಹೇಳ್ತೀವಿ. ಓಕೆ, ಲೇಟ್ ನಿಯೋನೇಟ್ ಅಂದ್ರೆ ಏನು? 8 to 28 days. ಓಕೆ, 8th day ಇಂದ 28th day ವರೆಗೂ ನಾವು ಏನಂತ ಹೇಳ್ತೀವಿ? ಅದನ್ನ ಲೇಟ್ ನಿಯೋನೇಟ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರೋದು ಇನ್ಫಾಂಟ್ ಅಂದ್ರೆ ಏನು? 29th day to 1 year ಅಥವಾ ನೀವು 1 month to 1 year ಅಂತ ಕೂಡ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಬರುತ್ತೆ ಟೋಡ್ಲರ್. ಸೊ ಟೋಡ್ಲರ್ ಅಂದ್ರೆ ಏನು? ಟೋಡ್ಲರ್ ಅಂದ್ರೆ 1 to 3 years. ಓಕೆ, 1 to 3 years ಅನ್ನ ನಾವು ಏನಂತ ಹೇಳ್ತೀವಿ? ಟೋಡ್ಲರ್ ಅಂತ ಹೇಳ್ತೀವಿ. ಸೊ ನಮ್ಮ ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ನೋಡ್ಬೋದು. ಸೊ ಇಲ್ಲಿ ಎಷ್ಟಿದೆ ಏಜು? 2.5 year, 2.5 year. ಯಾವ ಏಜ್ ಗ್ರೂಪ್ ಅಲ್ಲಿ ಬರುತ್ತೆ? ಇಲ್ಲಿ ನಾವು ನೋಡ್ಬೋದು ಟೋಡ್ಲರ್ ಏಜ್ ಗ್ರೂಪ್ ಏನಿದೆ? ಟೋಡ್ಲರ್ ಏಜ್ ಗ್ರೂಪ್ 1 to 3 year, 2.5 year ಅಂದ್ರೆ 1 to 3 year ಮಧ್ಯದಲ್ಲಿ ಬರುತ್ತೆ. ಸೊ ಆನ್ಸರ್ ಏನಾಗುತ್ತೆ ನಮ್ದು ಇಲ್ಲಿ? ಇಲ್ಲಿ ಟೋಡ್ಲರ್. ಓಕೆ, ನೆಕ್ಸ್ಟ್ ಇರುತ್ತೆ ಟೋಡ್ಲರ್ ಆಗಿದ್ಮೇಲೆ ಪ್ರೀ ಸ್ಕೂಲ್
ಏಜ್ ಅಥವಾ ಪ್ರೀ ಸ್ಕೂಲರ್ ಅಂತ ಹೇಳ್ತೀವಿ. ಪ್ರೀ ಸ್ಕೂಲ್ ಏಜ್ ಏನಿರುತ್ತೆ ಅಂದರೆ 4 to 6 ಇಯರ್ 4 to 6 ಇಯರ್ 4 to 6 ಇಯರ್. ಪ್ರೀ ಸ್ಕೂಲರ್ ಆಗಿದ್ಮೇಲೆ ಮತ್ತೇನು ಬರುತ್ತೆ? ಸ್ಕೂಲ್ ಏಜ್ ಚೈಲ್ಡ್. ಸ್ಕೂಲ್ ಏಜ್ ಚೈಲ್ಡ್. ಸ್ಕೂಲ್ ಏಜ್ ಚೈಲ್ಡ್ ನಾವು ನೋಡಿದ್ರೆ 6 to 12 ಇಯರ್ 6 to 12 ಇಯರ್ 6 to 12 ಇಯರ್. ಅದಾಗಿದ್ಮೇಲೆ ಏನು ಬರುತ್ತೆ? ಅಡೋಲೋಸೆಂಟ್. ಅಡೋಲೋಸೆಂಟ್ ಅಡೋಲೋಸೆಂಟ್ ಏಜ್ ಗ್ರೂಪ್ ನಾವು ನೋಡಿದ್ರೆ ಸೊ ಯೂಸ್ವಲಿ ನಾವು 10 to 20 ಇಯರ್ ಅಂತ ಹೇಳ್ತೀವಿ. ಓಕೆ, 10 to 20 ಇಯರ್ ಅಂತ ಹೇಳ್ತೀವಿ ಅಡೋಲೋಸೆಂಟ್. ಸಮ್ಟೈಮ್ಸ್ ನೀವು ಕೆಲವೊಂದು ಬುಕ್ಕಲ್ಲಿ ನೋಡಿರ್ಬೋದು, ಅದರಲ್ಲಿ 12 to 18 ಕೂಡ ಕೊಡ್ತಾರೆ, ಬಟ್ 10 to 20 ಈಸ್ ಗುಡ್. ಓಕೆ, ಸೊ ಇದರಲ್ಲಿ ನಾವು ನೋಡಿದಾಗ ಇದರಲ್ಲಿ ಕೂಡ ಕ್ಲಾಸಿಫಿಕೇಶನ್ ಇದೆ. ಅರ್ಲಿ, ಮಿಡಲ್, ಲೇಟ್. ಅರ್ಲಿ, ಮಿಡಲ್, ಲೇಟ್. ಸೊ ಅರ್ಲಿ ಅಂದರೆ ಏನು? 10 to 13 ಇಯರ್. ಓಕೆ, 10 ರಿಂದ 13 ವರ್ಷ ತನಕ ಅರ್ಲಿ ಅಡೋಲಸೆಂಟ್. ನೆಕ್ಸ್ಟ್ ಮಿಡಲ್ ಅಡೋಲಸೆಂಟ್ ಅಂದರೆ 14 to 16 ಇಯರ್. 14 to 16 ಇಯರ್. ನೆಕ್ಸ್ಟ್ ಲೇಟ್ ಅಡೋಲಸೆಂಟ್ ಅಂದರೆ ಏನು? 17 to 20 ಇಯರ್ಸ್. 17 to 20 ಇಯರ್ಸ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇದೆಲ್ಲ ಏಜ್ ಗ್ರೂಪ್ ಇದೆ. ಓಕೆ, ಸೊ ನಮ್ಮ ಕ್ವಶನ್ನಲ್ಲಿ ಆನ್ಸರ್ ಬಂತು ನಮಗೆ. ಸೊ ಆ ಚೈಲ್ಡ್ ಏಜ್ ಎಷ್ಟಿದೆ? 2.5 ಇಯರ್ ಇದೆ. 2.5 ಇಯರ್ ಅಂದರೆ ಟೋಡ್ಲರಲ್ಲಿ ಕನ್ಸಿಡರ್ ಆಗುತ್ತೆ. ಮತ್ತು ಇನ್ಫಾಂಟ್ ಅಂದರೆ ಏನು? ನಾವು ಜಸ್ಟ್ ಇವಾಗ ನೋಡಿದ್ದೀವಿ. ಸೊ ಇನ್ಫಾಂಟ್ ಅಂದರೆ 29th ಡೇ ಟು 1 ಇಯರ್ ಇನ್ಫಾಂಟ್ ಅಂತ ಹೇಳ್ತೀವಿ. ಪ್ರೀ ಸ್ಕೂಲರ್ ಅಂದರೆ 4 to 6 ಇಯರ್ ಅಂತ ಹೇಳ್ತೀವಿ. ಸ್ಕೂಲ್ ಏಜ್ ಚೈಲ್ಡ್ ಅಂದರೆ ಏನು? ಸ್ಕೂಲ್ ಏಜ್ ಚೈಲ್ಡ್ ಅಂದರೆ 6 to 12 ಇಯರ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ಇಮ್ಯುನೋಗ್ಲೋಬುಲಿನ್ ಬಗ್ಗೆ. ಓಕೆ, ಸೊ ಕ್ವಶನ್ ನೋಡೋಣ ಇಲ್ಲಿ. ವಿಚ್ ಇಮ್ಯುನೋಗ್ಲೋಬುಲಿನ್ ಕ್ಯಾನ್ ಕ್ರಾಸ್ ದಿ ಪ್ಲಾಸೆಂಟಾ? ಓಕೆ, ಸೊ ಯಾವ ಇಮ್ಯುನೋಗ್ಲೋಬುಲಿನ್ ಇದೆ ಅದು ಪ್ಲಾಸೆಂಟಾನ ಕ್ರಾಸ್ ಮಾಡುತ್ತೆ ಅವ್ರು ಕೇಳಿದ್ದಾರೆ. ಸೊ ಆಪ್ಷನ್ ಎ IgA, ಆಪ್ಷನ್ ಬಿ IgM, ಆಪ್ಷನ್ ಸಿ IgG ಆ್ಯಂಡ್ ಆಪ್ಷನ್ ಡಿ IgE. ಓಕೆ, ಸೊ ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಈ ಆನ್ಸರ್ ಮಾಡೋಕ್ಕಿಂತ ಮೊದಲು ನಿಮಗೇನು ಗೊತ್ತಿರಬೇಕು? ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಏನು? ಓಕೆ, ಸೊ ಇಮ್ಯುನೋಗ್ಲೋಬುಲಿನ್ಸ್ ಅನ್ನು ನಾವೇನಂತ ಹೇಳ್ಬೋದು? ದೀಸ್ ಆರ್ ಆ್ಯಂಟಿಬಾಡೀಸ್ ಇದ್ದಾವೆ. ಓಕೆ, ಸೊ ಏನಿದ್ದಾವೆ? ಇವು ಆ್ಯಂಟಿಬಾಡೀಸ್ ಇದ್ದಾವೆ. ಸೊ ಇಮ್ಯುನೋಗ್ಲೋಬುಲಿನ್ಸ್ ಆರ್ ದಿ ಆ್ಯಂಟಿಬಾಡೀಸ್. ಓಕೆ, ಸೊ ಇಲ್ಲಿ ನಾವು ಟೈಪ್ಸ್ ನೋಡಿದಾಗ ಯೂಸ್ವಲಿ ಇಲ್ಲಿ 5 ಟೈಪ್ಸ್ ಇದ್ದಾವೆ. ಸೊ GAMDE, ಗಾಮ್ ಡೇ ಅಂತ ನೀವು ಕೇಳಿರ್ಬೋದು. ಓಕೆ, ಸೊ ಗಾಮ್ ಡೇ, ಸೊ ಇದರಿಂದಾನೇ ನಾವು ಅರ್ಥ ಮಾಡ್ಕೋಬೋದು. ಗಾಮ್ ಡೇ ಅಂದರೆ ಏನು? ಜಿ ಅಂದರೆ ಇಮ್ಯುನೋಗ್ಲೋಬುಲಿನ್ ಜಿ. ಎ ಅಂದರೆ ಏನು? ಇಮ್ಯುನೋಗ್ಲೋಬುಲಿನ್ IgA. ಎಮ್ ಅಂದರೆ ಇಮ್ಯುನೋಗ್ಲೋಬುಲಿನ್ ಎಮ್. ಡಿ ಅಂದರೆ ಇಮ್ಯುನೋಗ್ಲೋಬುಲಿನ್ ಡಿ. ಇ ಅಂದರೆ ಇಮ್ಯುನೋಗ್ಲೋಬುಲಿನ್ ಇ, ಗಾಮ್ ಡೇ. ಸೊ ಟೈಪ್ಸ್ ಆಫ್ ಇಮ್ಯುನೋಗ್ಲೋಬುಲಿನ್ಸ್ ಇದ್ದಾವೆ. ಓಕೆ, ಸೊ ಫಸ್ಟ್ ಇವೇನಿದೆ? ಆ್ಯಂಟಿಬಾಡೀಸ್ ಇದ್ದಾವೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ನೋಡೋಣ IgG. ಓಕೆ, ಸೊ ಫಸ್ಟ್ ನಾವು ಎದ್ರ ಬಗ್ಗೆ ನೋಡೋಣ? IgG. ನಮ್ಮ ಬಾಡಿಯಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಇಮ್ಯುನೋಗ್ಲೋಬುಲಿನ್ ಇರೋದು IgG. ಆ್ಯಂಡ್ IgG ಏನಿದೆ ಇದು ದಿಸ್ ಈಸ್ ದ ಓನ್ಲಿ ಇಮ್ಯುನೋಗ್ಲೋಬುಲಿನ್ ವಿಚ್ ಕ್ಯಾನ್ ಕ್ರಾಸ್ ಪ್ಲಾಸೆಂಟಾ ಅಂತ ಹೇಳ್ಬೋದು. ಓಕೆ, ಸೊ ನೋಡೋಣ. ಮೋಸ್ಟ್ ಅಬಂಡೆಂಟ್ immunoglobulin in the body. Now 80%. So 80% of the immunoglobulin ನೋಡಿದ್ರೆ ಏನಿರುತ್ತೆ? ಓನ್ಲಿ IgG ಇರುತ್ತೆ. ಓಕೆ, ಓನ್ಲಿ immunoglobulin which can cross placenta. ನಮ್ಮ ಆನ್ಸರ್ ಬಂದ್ಬಿಡ್ತಪ್ಪ. IgG is the only immunoglobulin which can cross the placenta ಅಂತ ಹೇಳ್ತೀವಿ. Okay, this is the only immunoglobulin which can cross placenta. So next, it provide ಇದು ಏನು ಪ್ರೊವೈಡ್ ಮಾಡುತ್ತೆ? ನ್ಯಾಚುರಲ್ ಪ್ಯಾಸಿವ್
ಅಕ್ವೈರ್ಡ್ ಇಮ್ಯುನಿಟಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರಲ್ಲಿ ಏನಿದೆ, ಫಸ್ಟ್ ಪಾಯಿಂಟ್ ಮೋಸ್ಟ್ ನಂಬರಲ್ಲಿ ಇದೆ ಇರುತ್ತೆ ಆ್ಯಂಡ್ ಇಟ್ ಕ್ಯಾನ್ ಕ್ರಾಸ್ ಪ್ಲಾಸೆಂಟಾ, ನೆನ್ಪಿಡ್ಬೇಕು. ಸೊ ನೆಕ್ಸ್ಟ್ ನಾವು ನೋಡೋಣ IgA. ಜಿ ಆಗಿದ್ಮೇಲೆ ಗಾಮ್ಡೆಯಲ್ಲಿ IgA. ಓಕೆ, ಸೊ IgA ಅನ್ನು ನಾವೇನಂತ ಹೇಳ್ತೀವಿ, ಇಟ್ ಈಸ್ ಆಲ್ಸೋ ನೋನ್ ಆಸ್ ಸೆಕ್ರೇಟರಿ ಆಂಟಿಬಾಡಿ. ಸೆಕ್ರೇಟರಿ ಆಂಟಿಬಾಡಿ. ಓಕೆ, ಸೆಕ್ರೇಟರಿ ಆಂಟಿಬಾಡಿ ಅಂತ ಹೇಳ್ತೀವಿ. ಸೆಕ್ರೇಟರಿ ಆಂಟಿಬಾಡಿ ಅಂತ ಯಾಕೆ ಹೇಳ್ತೀವಿ, ನಮ್ಮ ಬಾಡಿಯಿಂದ ಎಷ್ಟು ಸೀಕ್ರೆಷನ್ಸ್ಗಳು ಬರುತ್ತವೆಲ್ಲ ಎಲ್ಲ ಸೀಕ್ರೆಷನಲ್ಲಿ ಕೂಡ IgA ಇರುತ್ತೆ. ಎಕ್ಸಾಂಪಲ್ ಬ್ರೆಸ್ಟ್ ಮಿಲ್ಕ್, ಎಕ್ಸಾಂಪಲ್ ಬ್ರೆಸ್ಟ್ ಮಿಲ್ಕ್ ಆಗಿರ್ಬೋದು, ಅಥವಾ ಟೀಯರ್ಸ್ ಕಣ್ಣೀರಿರುತ್ತೆಲ್ಲ ಅದರಲ್ಲಿರುತ್ತೆ, ಅಥವಾ ನಾವೇನಂತ ಹೇಳ್ಬೋದು ಸಲೈವ, ರೆಸ್ಪೈರೇಟರಿ ಸೀಕ್ರೆಷನ್ಸ್, ಡೈಜೆಸ್ಟಿವ್ ಸೀಕ್ರೆಷನ್ಸ್, ಅಥವಾ ನಮ್ದು ರೀನಲ್ ಸಿಸ್ಟಮಲ್ಲಿ ಏನೇನಿರೋ ಬರುತ್ತೆ ಅಲ್ಲ ಸೀಕ್ರೆಷನ್ಸ್. ಸೊ ಎಲ್ಲ ಸೀಕ್ರೆಷನಲ್ಲಿ ಕೂಡ ನಮಗೆ IgA ನೋಡೋಕ್ಕೆ ಕಾಣಿಸುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ, ಸೆಕ್ರೇಟರಿ ಆ್ಯಂಟಿಬಾಡಿ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಮ್ಮ ಬಾಡಿಯಲ್ಲಿ ನೋಡಿದ್ರೆ ಅಬೌಟ್ 13% ಆಫ್ ಇಮ್ಯುನೋಗ್ಲೋಬುಲಿನ್. ನಮ್ಮ ಬಾಡಿಯಲ್ಲಿ 13% ಇಮ್ಯುನೋಗ್ಲೋಬುಲಿನ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿದಾಗ IgM. ಓಕೆ, IgM ನಾವು ನೋಡಿದ್ರೆ 6% ಆಫ್ immunoglobulin, 6% of total immunoglobulin Ig. ಓಕೆ, ಸೊ ನೆಕ್ಸ್ಟ್ ಎಮ್ ಅಂದರೆ ಏನು, ಮೋಟ ಅಂದರೆ ದಪ್ಪ. ಓಕೆ, ಸೊ ಲಾರ್ಜೆಸ್ಟ್ ಇಮ್ಯುನೋಗ್ಲೋಬುಲಿನ್ ಅಲ್ಲಿ ಸೈಜ್ ನೋಡಿದ್ರೆ ಎಲ್ಲಕ್ಕಿಂತ ಲಾರ್ಜ್ ಏನಿದೆ, ಲಾರ್ಜೆಸ್ಟ್ ಇಮ್ಯುನೋಗ್ಲೋಬುಲಿನ್ ಇಸ್ IgM. It is the first antibody produced during infection. ಓಕೆ, ಸೊ ಫಸ್ಟ್ ಇನ್ಫೆಕ್ಷನ್ ಆದಾಗ ಎಲ್ಲಕ್ಕಿಂತ ಮೊದಲು ಬರೋ ಆಂಟಿಬಾಡಿ ಯಾವುದು, ಇಮ್ಯುನೋಗ್ಲೋಬುಲಿನ್ ಯಾವುದು, IgM ಇಸ್ ದ ಫಸ್ಟ್ ಆಂಟಿಬಾಡಿ ವಿಚ್ ಪ್ರೊಡ್ಯೂಸ್ಡ್ ಆಫ್ಟರ್ ದಿ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಓಕೆ, ಯಾಕಂದರೆ ಇದು ಎಲ್ಲಕ್ಕಿಂತ ದೊಡ್ಡದಿದೆ, ಎಲ್ಲಕ್ಕಿಂತ ದೊಡ್ಡದು ಆಂಟಿಬಾಡಿ ಇದೆ, ಎಲ್ಲಕ್ಕಿಂತ ಮೊದಲು ಬರುತ್ತೆ, ನಾನೇ ಹೊಡಿತೀನಿ ಅಂತ. ಓಕೆ, ಸೊ ಇನ್ನೊಂದು ಡ್ರಾಬ್ಯಾಕ್ ಏನಿದೆ ಇದ್ರದ್ದು, ಎಲ್ಲಕ್ಕಿಂತ ದಪ್ಪ ಇದೆ ಅಲ್ಲ, ಸೊ ಅದಕ್ಕೋಸ್ಕರ ಇಟ್ ಕೆನಾಟ್ ಕ್ರಾಸ್ ಪ್ಲಾಸೆಂಟಾ. ಓಕೆ, ಪ್ಲಾಸೆಂಟಾನ್ನು ಕ್ರಾಸ್ ಮಾಡೋಕ್ಕೆ ಆಗೋದಿಲ್ಲ, ರೀಸನ್ ಭಾಳ ದಪ್ಪ ಇದೆ, ಇಟ್ ಕ್ಯಾಂಟ್ ಕ್ರಾಸ್ ಪ್ಲಾಸೆಂಟಾ. ಓಕೆ, ನೆಕ್ಸ್ಟ್, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ನೆಕ್ಸ್ಟ್ IgE. ಓಕೆ, GAM ಆ್ಯಂಡ್ IgE. ಇಮ್ಯುನೋಗ್ಲೋಬುಲಿನ್ ಡಿ ಕೂಡ ನೋಡೋಣ. ಸೊ IgE ನಾವು ನೋಡಿದ್ರೆ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ immediate ಅಲರ್ಜಿಕ್ ರಿಯಾಕ್ಷನ್ ಆಗೋಕ್ಕೆ ಕಾರಣ ಯಾರು, ಇಮ್ಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್ ಆಗೋಕ್ಕೆ ಕಾರಣ ಯಾರು, IgE. ಇಮ್ಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್, ಅಥವಾ ನಾವೇನಂತ ಹೇಳ್ಬೋದು ಅಲರ್ಜಿಕ್ ಆಂಟಿಬಾಡಿ. IgE ಆಲ್ಸೋ ನೋನ್ ಆಸ್ ಅಲರ್ಜಿಕ್ ಆಂಟಿಬಾಡಿ. ಓಕೆ, ಸೊ ನೆಕ್ಸ್ಟ್ ಇದೇನು ಮಾಡುತ್ತೆ, ಓಕೆ, ಯಾವ ಥರ ಇದು ಅಲರ್ಜಿ ಮಾಡುತ್ತೆ ಅಂದರೆ ನಿಮಗೆ ಗೊತ್ತು, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಇರ್ತವೆ. ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಅಂದರೆ ಇನ್ಫ್ಲಾಮೇಷನ್ ಸ್ಟಾರ್ಟ್ ಮಾಡೋರು, ಲೈಕ್ ಹಿಸ್ಟಮಿನ್. ಓಕೆ, ಸೊ ಇಟ್ ಆ್ಯಕ್ಟ್ ಆನ್ ಮಾಸ್ಟ್ ಸೆಲ್ ಮೇಲೆ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ಇಟ್ ರಿಲೀಸ್ ಮಾಡುತ್ತೆ ಹಿಸ್ಟಮೈನ್. ಇದೇನು ರಿಲೀಸ್ ಮಾಡುತ್ತೆ, ಹಿಸ್ಟಮೈನ್ ರಿಲೀಸ್ ಮಾಡುತ್ತೆ.
ಓಕೆ, ಸೊ ಹಿಸ್ಟಮೈನ್ ರಿಲೀಸ್ ಮಾಡುತ್ತೆ. ಹಿಸ್ಟಮೈನ್ ರಿಲೀಸ್ ಆಗಿದ್ಮೇಲೆ ಅದು ಏನು ಮಾಡುತ್ತೆ, ಅಲರ್ಜಿಕ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ, ಇನ್ಫ್ಲಾಮೇಷನ್ ಏನಾಗುತ್ತೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಲಾಸ್ಟ್ ಇರೋದು ಇಮ್ಯುನೋಗ್ಲೋಬುಲಿನ್ ಡಿ. ಇಮ್ಯುನೋಗ್ಲೋಬುಲಿನ್ ಅನ್ನು ನಾವು ಏನಂತ ಹೇಳ್ತೀವಿ, ಇಟ್ ಇಸ್ ಆಲ್ಸೋ ನೋನ್ ಆಸ್ ಸರ್ಫೇಸ್ ಇಮ್ಯುನೋಗ್ಲೋಬುಲಿನ್. ಓಕೆ, ಆಲ್ಸೋ ನೋನ್ ಆಸ್ ಸರ್ಫೇಸ್ ಇಮ್ಯುನೋಗ್ಲೋಬುಲಿನ್. ಓಕೆ, ಸರ್ಫೇಸ್ ಇಮ್ಯುನೋಗ್ಲೋಬುಲಿನ್. ಓಕೆ, ಯಾಕಂದರೆ ಇಟ್ ಪ್ರೆಸೆಂಟ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಪ್ರೆಸೆಂಟ್ ಓವರ್ ದಿ ಸರ್ಫೇಸ್ ಆಫ್ ಬಿ ಲಿಂಫೋಸೈಟ್. ಓಕೆ, ಸೊ ಯಾಕೆ ಇದನ್ನು ನಾವು ಯಾಕೆ ಹೇಳ್ತೀವಿ ಸರ್ಫೇಸ್ ಇಮ್ಯುನೋಗ್ಲೋಬುಲಿನ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇಟ್ ಪ್ರೆಸೆಂಟ್ ಆನ್ ದಿ ಬಿ ಲಿಂಫೋಸೈಟ್ ಮೇಲೆ ಪ್ರೆಸೆಂಟ್ ಇರುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸರ್ಫೇಸ್ ಆಂಟಿಬಾಡಿ ಅಥವಾ ಸರ್ಫೇಸ್ ಇಮ್ಯುನೋಗ್ಲೋಬುಲಿನ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ. ಸೊ ಇಮ್ಯುನೋಗ್ಲೋಬುಲಿನ್ಸ್ ಅಂದರೆ ಆಂಟಿಬಾಡೀಸ್ ಇದ್ದಾವೆ, ಇದರ ಟೈಪ್ಸ್ ಇದ್ದಾವೆ. ಗಾಮ್ ಡೇ ಅಂತ, IgG, IgA, IgM, IgD, IgE. ಓಕೆ, ಸೊ ಎಲ್ಲದ್ರದ್ದು ನಾವು ಆಲ್ಮೋಸ್ಟ್ ಎಲ್ಲ ಏನೇನು ಎಕ್ಸ್ಪ್ಲನೇಷನ್ ಇರುತ್ತೆ ಕೊಟ್ಟಿದ್ದೀವಿ. ಸೊ ಮುಂದೆ ಫ್ಯೂಚರಲ್ಲಿ ಏನಾದರೂ ನೆನಪು ಬಂದರೆ ಅದು ಕೂಡ ಆ್ಯಡ್ ಮಾಡಬೇಕು ನೀವು. ಸೊ ನೋಟ್ಸ್ ತಗೊಳ್ಳಿ, ಇಂಪಾರ್ಟೆಂಟ್ ಆಗಿದೆ. ನಾರ್ಸೆಟ್ ಅಥವಾ ESIC ಆಗಿರ್ಬೋದು, ಏಮ್ಸ್ ಆಗಿರ್ಬೋದು, ಕರ್ನಾಟಕದಲ್ಲಿ ಕೂಡ ಬರ್ತಾ ಇದ್ದಾರೆ. ನೀವು ಫ್ರೆಂಡ್ಸಿಗೆ ಇದು ಶೇರ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಇದು ಕೂಡ ಇಮ್ಯುನೋಗ್ಲೋಬುಲಿನ್ಗಳ ಮೇಲೇನೆ ಇದೆ. ಸೊ ನೋಡೋಣ. ಸೊ ಕ್ವಶನ್ ಇಲ್ಲಿ ಏನು ಹೇಳ್ತಾ ಇದೆ, ಅ ಬೇಬಿ ಈಸ್ ಬಾರ್ನ್ ವಿತ್ ಡಿಟೆಕ್ಟೇಬಲ್ IgM ಇನ್ ದಿ ಬ್ಲಡ್. ದಿಸ್ ಇಂಡಿಕೇಟ್ ಅಂದರೆ ಬೇಬಿ ಬಾರ್ನ್ ಆಗಿದೆ. ಓಕೆ, ಸೊ ಒಂದು ನ್ಯೂ ಬಾರ್ನ್ ಆಗಿದೆ. ಸೊ ಅದ್ರ ಬ್ಲಡ್ಡಲ್ಲಿ ನಮ್ಗೆ ಏನು ಕಾಣಿಸ್ತಾ ಇದೆ, IgM ಕಾಣಿಸ್ತಾ ಇದೆ. ಬ್ಲಡ್ಡಲ್ಲಿ ಏನು ಕಾಣಿಸ್ತಾ ಇದೆ, IgM ಕಾಣಿಸ್ತಾ ಇದೆ. ದಿಸ್ ಇಂಡಿಕೇಟ್, ಇದರ ಅರ್ಥ ಏನು, ನಾರ್ಮಲ್ ಫೈಂಡಿಂಗ್. IgM ನಮ್ಮ ಬ್ಲಡ್ಡಲ್ಲಿ ಬಂದರೆ ನಾರ್ಮಲ್ ಫೈಂಡಿಂಗ್. ಆ್ಯಂಡ್ ಅಥವಾ ಇದನ್ನು AB ಮಾಡಿಬಿಡೋಣ. ಆಪ್ಷನ್ A, ಆಪ್ಷನ್ B, ಆಪ್ಷನ್ C, ಆಪ್ಷನ್ D. ಓಕೆ, ಇಟ್ ಇಸ್ ನಾರ್ಮಲ್ ಫೈಂಡಿಂಗ್ ಆರ್ ಮ್ಯಾಟರ್ನಲ್ ಆಂಟಿಬಾಡೀಸ್ ಕ್ರಾಸ್ಡ್ ದಿ ಪ್ಲಾಸೆಂಟಾ. ಮೀನ್ಸ್ ಮದರಲ್ಲಿತ್ತು IgM, ಅದು ಪ್ಲಾಸೆಂಟಾ ಕ್ರಾಸ್ ಮಾಡಿ ಬೇಬಿ ತನ ಹೋಯ್ತು. ಅಥವಾ ಕಂಜನೈಟಲ್ ಇನ್ಫೆಕ್ಷನ್ ಅಂದರೆ ಏನು, ಬರ್ತ್ ಆಗೋಕ್ಕಿಂತ ಮೊದಲು ಇನ್ಫೆಕ್ಷನ್, ಅಥವಾ ಬೈ ಬರ್ತ್ ಏನಾಗಿದೆ, ಇನ್ಫೆಕ್ಷನ್ ಆಗಿದೆ ಅಂತ ಅರ್ಥ. ಲಾಸ್ಟ್, ಆಂಟಿಬಾಡಿ ಅಕ್ವೈರ್ಡ್ ಥ್ರೂ ಬ್ರೆಸ್ಟ್ ಮಿಲ್ಕ್. ಆ ಬೇಬಿ ಬ್ರೆಸ್ಟ್ ಮಿಲ್ಕ್ ಕುಡಿದಾಗ ಬ್ರೆಸ್ಟ್ ಮಿಲ್ಕಿಂದ ಆಂಟಿಬಾಡಿ ಬಂದಿದೆ ಅಂತ ಕ್ವಶನ್ ಇದೆ. ಓಕೆ, ಸೊ ಇದರಲ್ಲಿ ಏನೇನಾಗುತ್ತೆ, ಫಸ್ಟ್ ನೀವು ಏನು ಮಾಡಬೇಕು, ಎಲಿಮಿನೇಟ್ ಮಾಡಬೇಕು. ಜಸ್ಟ್ ನಾವು ಓದಿದ್ದೀವಿ IgM ನಮ್ಮ ಬ್ಲಡ್ಡಲ್ಲಿ ಜಾಸ್ತಿ ಬರ್ತಾ ಇದೆ ಅಂದರೆ ಅದು ನಾರ್ಮಲ್ ಫೈಂಡಿಂಗ್ ಇಲ್ಲ. ಓಕೆ, ಅದೇನಿದೆ, ನಾರ್ಮಲ್ ಫೈಂಡಿಂಗ್ ಕೂಡ ಇಲ್ಲ. ಆ್ಯಂಡ್ ಮ್ಯಾಟರ್ನಲ್ ಆಂಟಿಬಾಡಿ ಕ್ರಾಸ್ಡ್ ದಿ ಪ್ಲಾಸೆಂಟಾ. ಇಷ್ಟೊತ್ತನ ನಾವು ಏನು ನೋಡಿದ್ದೀವಿ, IgM ಅಂದರೆ ದಪ್ಪ ಇರುತ್ತೆ, ಅದು ಪ್ಲಾಸೆಂಟಾ ಕ್ರಾಸ್ ಮಾಡೋದಿಲ್ಲ. ಪ್ಲಾಸೆಂಟಾ ಯಾರು ಕ್ರಾಸ್ ಮಾಡ್ತಾರೆ, IgG ಇಸ್ ದ ಓನ್ಲಿ ಇಮ್ಯುನೋಗ್ಲೋಬುಲಿನ್ ವಿಚ್ ಕ್ಯಾನ್ ಕ್ರಾಸ್ ದಿ ಪ್ಲಾಸೆಂಟಾ. ಸೊ ಆಪ್ಷನ್ B ಕೂಡ ಆಗೋದಿಲ್ಲ. ಆ್ಯಂಡ್ ಲಾಸ್ಟ್, ಆಂಟಿಬಾಡಿ ಅಕ್ವೈರ್ ಥ್ರೂ ದಿ ಬ್ರೆಸ್ಟ್ ಮಿಲ್ಕ್. ಇಲ್ಲ, ಇದು ಬ್ರೆಸ್ಟ್ ಮಿಲ್ಕಿಂದ ಕೂಡ ಹೋಗೋದಿಲ್ಲ. ಓಕೆ, ಸೊ ಲಾಸ್ಟ್ ಆಪ್ಷನ್ ನಮ್ಮ ಹತ್ರ ಏನಿದೆ, ಕಂಜನೈಟಲ್ ಇನ್ಫೆಕ್ಷನ್ ಅಥವಾ ನಾವು ಏನಂತ ಹೇಳ್ಬೋದು, ಇಂಟ್ರಾ-ಯೂಟೆರೈನ್ ಇನ್ಫೆಕ್ಷನ್. ಇಷ್ಟು ತನ ನಾವು ಓದಿವಿ. ಇಮ್ಯುನೋಗ್ಲೋಬುಲಿನ್ D ಅಲ್ಲಿ ನಾವು ಏನು ಓದಿವಿ, ಇಟ್ ಈಸ್ ದ ಫಸ್ಟ್, IgM ಇಮ್ಯುನೋಗ್ಲೋಬುಲಿನ್. M ಅಲ್ಲಿ ನಾವು ಏನು ಹೇಳಿದ್ವಿ, ಇಟ್ ಈಸ್ ದ ಫಸ್ಟ್ ಇಮ್ಯುನೋಗ್ಲೋಬುಲಿನ್ ವಿಚ್ ಕ್ಯಾನ್ ಕಮ್ ಆಫ್ಟರ್ ದಿ ಇನ್ಫೆಕ್ಷನ್. ಓಕೆ, ಇನ್ಫೆಕ್ಷನ್ ಆಗಿದ ತಕ್ಷಣ ಎಲ್ಲಕ್ಕಿಂತ ಮೊದಲು ಯಾರು ಬರ್ತಾರೆ, IgM ಬರುತ್ತೆ. ಅಂದರೆ ಅರ್ಥ ಏನು, ಆಲ್ರೆಡಿ ಬೇಬಿಗೆ ಇನ್ಫೆಕ್ಷನ್ ಇದೆ. ಓಕೆ, ಇನ್ಫೆಕ್ಷನ್ ಎಲ್ಲಾಗಿರ್ಬೋದು, ಕಂಜನೈಟಲ್ ಬೈ ಬರ್ತ್ ಇನ್ಫೆಕ್ಷನ್ ಇದೆ ಅಂದರೆ ಅರ್ಥ ಏನು, ಅದು ಯಾವಾಗ ಯೂಟ್ರಸ್ಸಲ್ಲಿತ್ತು ಅವಾಗೇ ಅದಕ್ಕೆ ಇನ್ಫೆಕ್ಷನ್ ಇತ್ತು. ಸೊ ಐ ಥಿಂಕ್ ನಿಮಗೆ ಈ ಕ್ಲಾಸ್ ಅರ್ಥ ಆಗಿರ್ಬೋದು. ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಸಮಾಪ್ತಿ. ಸೊ ಇಂಥ ವಿಡಿಯೋ ನಿಮಗೆ ಇನ್ನೂ ಬೇಕಂದರೆ ಕಮೆಂಟ್ ಮಾಡಿ. ಸೊ ಕಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಕಮೆಂಟ್ ಬಂದರೆ ನೆಕ್ಸ್ಟ್ ವಿಡಿಯೋ ಕೂಡ ಮಾಡೋಣ. ಸೊ ನೀವು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಬೋದು. ಅಥವಾ ನಿಮ್ಗೆ ಏನಾದರೂ ಸಜೆಷನ್ಸ್ ಇದೆ, ಇಂಪಾರ್ಟೆಂಟ್ಸ್ ಕ್ವಶನ್, ಅಥವಾ ನಿಮ್ಗೆ ಯಾವುದಾದ್ರೂ ಟಾಪಿಕ್ ಅರ್ಥ ಆಗಲಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು, ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.